ಎಲ್ರಿಗೂ ನಮಸ್ಕಾರ. ನಾವು ನೀಲಿನಕ್ಷೆ ಆಧಾರಿತವಾಗಿ ಮುಖ್ಯವಾಗಿ ಯಾವ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ನೋಡಬೇಕು, ಅದರಲ್ಲಿ ಮುಖ್ಯವಾದಂತಹ ಕನ್ನಡ ಭಾಷಾ ಆ, ಪ್ರಶ್ನೆ ಪತ್ರಿಕೆ ಯಾವ ರೀತಿ ಯಾವ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಸೊ ಅದರಲ್ಲಿ ತುಂಬ ಮುಖ್ಯವಾಗಿ ಇಲಾಖೆಯನ್ನು ವತಿಯಿಂದ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಮುಖ್ಯವಾಗಿ ಕೇಳಬಹುದಾದಂಥ ಪ್ರಶ್ನೆಗಳ ಸಾಧ್ಯತೆ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ಇವತ್ತು ನಾವು ಕನ್ನಡ ಪ್ರಥಮ ಭಾಷೆಯಾದಂತಹ ದ್ವಿತೀಯ PUC ಪ್ರಶ್ನೆ ಪತ್ರಿಕೆಯಲ್ಲಿ ಫೆಬ್ರವರಿ 28ರಂದು ನಡೆಯುವಂಥ ಪರೀಕ್ಷೆಗೆ ಯಾವ ರೀತಿ ತಯಾರಿನ ನಡೆಸ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ ಅನ್ನೋದಕ್ಕೆ ಈ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸೋಣ. ಮಾದರಿ ಪ್ರಶ್ನೆ ಪತ್ರಿಕೆ 1 ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಿಮಗೆ ಮುಖ್ಯವಾಗಿ ಪ್ರಶ್ನೆಗಳನ್ನು ಗಮನಿಸಿ. ಇಲ್ಲಿ 3 ವಿಭಾಗಗಳಿರುತ್ತೆ. ಅನ್ನುವಂಥ ವಿಭಾಗದಲ್ಲಿ ಮುಖ್ಯವಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಇಲ್ಲಿ ಗಮನಿಸಿ, ಆ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನೀವು ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನು ಮೊದಲು ಬರೆದಿರ್ತೀರೋ ಅದನ್ನು ಮೌಲ್ಯಮಾಪಕರು ಅದನ್ನು ಗುರುತಿಸ್ತಾರೆ, ಅದಕ್ಕೆ ಅಂಕವನ್ನು ನೀಡುವಂಥದ್ದು. ನಂತರ ಬರೆದಿರುವಂಥದ್ದನ್ನು ಅದನ್ನು ಯಾವುದೇ ರೀತಿ ಅಂಕಗಳು ನಿರ್ಧಾರ ಆಗೋದಿಲ್ಲ. ಸೊ ನೀವಿಲ್ಲಿ ಮುಖ್ಯವಾಗಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ 10 ಅಂಕಗಳಿಗೆ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಗದ್ಯ ಯಾವ್ಯಾವ ಪದ್ಯ ಭಾಗದಲ್ಲಿ ಮುಖ್ಯವಾಗಿ ಕೇಳ್ತಾರೆ. ನಿಮಗೆಲ್ಲ ನೀಲಿನಕ್ಷೆ ಆಧಾರಿತವಾಗಿ ನೀವು ಗಮನಿಸೋದಾದರೆ ಕೆಲವೊಂದು ಸಹಾಯಕವಾದಂಥ ಅಂಶಗಳನ್ನು ನನ್ನ ಹಿಂದಿನ ತರಗತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಸೊ ನೀಲಿನಕ್ಷೆಗೆ ಆಧಾರಿತವಾಗಿ ಯಾವ ರೀತಿ ಪರೀಕ್ಷೆಗೆ ತಯಾರಿ ಆಗೋದು ಅಂತ. ಸೊ ಅದರ ಆಧಾರದ ಮೇಲೆ ಕನ್ನಡಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಬೇಕು. ಇದನ್ನು ಅಭ್ಯಾಸ ಮಾಡಿದ್ರೆ ನಿಜವಾಗ್ಲೂ ಕೂಡ ಕನ್ನಡದಲ್ಲಿ 80ಕ್ಕೆ 80 ತೆಗೆಯುವಂಥ ಸಾಧ್ಯತೆ ನಮ್ಮಲ್ಲಿ ಕಂಡು ಬರುತ್ತೆ. ಸೊ ಅಂತಹ ತಯಾರಿ ಈ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸದಿಂದ ಗಮನ ಹರಿಸಬಹುದು. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಿ, ಈ ಪ್ರಶ್ನೆಗಳು ಯಾವ್ಯಾವ ರೀತಿ ಕೇಳಬಹುದು, ಯಾವ್ಯಾವ ಗದ್ಯದಿಂದ ಯಾವ್ಯಾವ ಪದ್ಯ ಭಾಗದಿಂದ ನೋಡೋದಾದರೆ ಮುಖ್ಯವಾಗಿ ಮೊದಲನೇ ಪ್ರಶ್ನೆ, ಯಾರನ್ನ ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ನಿಮಗೆ ಮೊದಲನೇ ಪದ್ಯ ಭಾಗವಾದಂಥ ಕದಡಿದ ಸಲಿಲಂ ತಿಳಿಯುವಂದದೆ ಅನ್ನುವಂಥ ಪದ್ಯ ಭಾಗದಲ್ಲಿ ನಿಮಗೆ ಒಂದು ವಾಕ್ಯ ಅಥವಾ ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪದದಲ್ಲಿ ಉತ್ತರಿಸಬಹುದಾದಂತಹ MCQ ಕ್ವಶನ್ ಅಥವಾ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ. ಸೊ ಇದಕ್ಕೆ ಉತ್ತರ ಮುಖ್ಯವಾಗಿ ಯಾರನ್ನ ಕೊಲ್ಲೋದಿಲ್ಲ ಅಂತೇಳಿ ವಿದ್ಯಾದೇವತೆ ಹೇಳಿತು ಅಂದರೆ ರಾವಣನ ಎದುರು ಪ್ರತ್ಯಕ್ಷ ಆದಂತಹ ವಿದ್ಯಾದೇವತೆ ರಾಮ ಮತ್ತು ಲಕ್ಷ್ಮಣರನ್ನ ಕೊಲ್ಲೋದಿಲ್ಲ ಅಂತೇಳಿ ಹೇಳುತ್ತೆ. ಅವ್ರನ್ನ ಹೊರತುಪಡಿಸಿ ಬೇರೆಯವ್ರನ್ನೆಲ್ಲರನ್ನು ಕೊಲ್ತೀನಿ ಅಂತೇಳಿ, ಅಂದರೆ ಅಸಹಾಯ ಮಾಡ್ತೀನಿ ನಿನಗೆ ಅಂತೇಳಿ ಹೇಳುವಂಥ ಸಂದರ್ಭ. ಇದು ಮೊದಲನೇ ಪದ್ಯ ಭಾಗವಾದಂಥ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂಥದ್ದು ಪ್ರಶ್ನೆ. ನಿಮಗೆ ಒಂದು ಅಂಕಕ್ಕೆ ಈ ಥರದ ಪ್ರಶ್ನೆ ಆ ಪದ್ಯ ಭಾಗದಿಂದ ಕೇಳುವಂಥ ಸಾಧ್ಯತೆ ಇರುತ್ತೆ. ನಂತರ ಎರಡನೇ ಪ್ರಶ್ನೆ, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಅಂದರೆ ನಿಜವಾಗಿ ಇದು ವಚನಗಳಿಂದ ಬರುವಂಥ ಪ್ರಶ್ನೆ. ಎರಡನೇ ಪದ್ಯ ಭಾಗವಾದಂಥ ವಚನಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರೋದ್ರಿಂದ ವಚನಗಳಲ್ಲಿಯೂ ಕೂಡ ನಿಮಗೆ ಒಂದು ಅಂಕಕ್ಕೆ ಸಂಬಂಧಪಟ್ಟಂಥ ಈ ರೀತಿಯ ಪ್ರಶ್ನೆಯನ್ನು ಕೇಳ್ಬೋದು. ವಚನದ ಸಾಲುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳ್ಬೋದು, ಅಥವಾ ವಚನಗಳಲ್ಲಿ ಅಂಕಿತ ನಾಮಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಉದಾಹರಣೆಗೆ, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಯಾರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಆಗಿ ದೇವಾಲಯದಲ್ಲಿದ್ದವರು, ತೀರ್ಥಯಾತ್ರೆಗೆ ಹೋದವರು, ಸಾಮಾನ್ಯ ಭಕ್ತ, ಅಂಗದ ಮೇಲೆ ಲಿಂಗ ಧರಿಸಿದವರು, ಈ ಥರದ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಉತ್ತರ ಬಂದು ಅಂಗದ ಮೇಲೆ ಲಿಂಗ ಧರಿಸಿದವನು, ತನ್ನ ದೇಹದ ಮೇಲೆ ಲಿಂಗವನ್ನು ಧರಿಸಿದಂಥವನು ಇನ್ನೊಂದು ಅನ್ಯ ದೇವರನ್ನ ಅಂದರೆ ಅನ್ಯ ಲಿಂಗವನ್ನು ನೆನೆಯೋದಿಲ್ಲ ಅಂತೇಳಿ ನಮಗೆ ಈ ಪ್ರಶ್ನೆ ಉತ್ತರ. ನಂತರ ಮೂರನೇ ಪ್ರಶ್ನೆ, ಇಲ್ಲಿ ಗಮನಿಸಿ, ನಿಮಗೆ ಮೂರನೇ ಪ್ರಶ್ನೆ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ನೇರವಾಗಿ ಕೇಳುವಂಥ ಪ್ರಶ್ನೆಗಳು ಬೇರೆ ಇರುತ್ತೆ. ಅದರ ಜೊತೆಗೆ ಪದ್ಯ ಭಾಗದ ಕೆಲವು ಸಾಲುಗಳನ್ನು ಕೊಟ್ಟು ಆ ಪದ್ಯ ಭಾಗದಲ್ಲಿರುವಂತಹ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಅದೇ ರೀತಿ ಇಲ್ಲಿ ಒಂದು ಮಾದರಿ ಇದನ್ನು ಗಮನಿಸ್ಬೋದು. ನೀವಿಲ್ಲಿ ಗಮನಿಸಿದಾಗೆ, ಹೆಣ್ಣು ಅರಿಬಕ್ಕೋಸುಗವೇ ತಮ್ಮ ಅಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿನಿಂದು ನುಡಿದವರು ಕುಜನರಾದವರು ಅಂತೇಳಿ ಪದ್ಯ ಭಾಗದು ನಿಮಗೆ ಮೂರನೇ ಪದ್ಯ ಭಾಗವಾದಂಥ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಪದ್ಯ ಭಾಗ ಇದು.
ಆ ಪದ್ಯ ಭಾಗದಲ್ಲಿ ಕೇಳುವಂತ ಒಂದು ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ರೀತಿ ಪದ್ಯದ ಸಾಲುಗಳನ್ನ ಕೇಳಿ ಆ ಪದ್ಯದ ಸಾಲುಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಈ ಪ್ರಶ್ನೆ ಏನು? ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಬರುವ ಕುಂತಿಯ ಚಿಣ್ಣ ಎಂದರೆ ಯಾರು ಅಂತೇಳಿ. ಇಲ್ಲಿ ಉತ್ತರ ನಿಮ್ಗೆ ಧರ್ಮರಾಯ, ಭೀಮ, ನಕುಲ, ಅರ್ಜುನ ಅಂತೇಳಿ ಕೇಳ್ತಾರೆ. ನಿಮ್ಗೆ ಪದ್ಯ ಭಾಗದಲ್ಲಿ ಗಮನಿಸಿದಾಗ ನಿಮ್ಗೆ ಗೊತ್ತಾಗ್ಬೇಕು. ಸೊ ಭೀಮ ಮತ್ತೆ ದ್ರೌಪದಿಯ ನಡುವೆ ಸಂಭಾಷಣೆ ನಡಿಬೇಕಾದಂಥ ಸಂದರ್ಭದಲ್ಲಿ ಭೀಮ ಮತ್ತೆ ದ್ರೌಪದಿ ನಡುವೆ ಸಂಭಾಷಣೆ ಸಂಬಂಧದಲ್ಲಿ ಈ ಮಾತುಗಳು ಕಂಡು ಬರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಉತ್ತರ ಭೀಮ ಅನ್ನುವಂಥದ್ದು ಈ ಪ್ರಶ್ನೆಗೆ ಉತ್ತರ. ಸೊ ಅದಾದ ನಂತರ ನಾಲ್ಕನೇ ಪ್ರಶ್ನೆ ನಿಮ್ಗೆ ಜಾಲಿಯ ಮರದಂತೆ ಅಂತೇಳಿ ಒಂದು ಕೀರ್ತನೆ ಇಟ್ಟಿದ್ದಾರೆ. ಆ ಕೀರ್ತನೆಗೆ ಸಂಬಂಧಪಟ್ಟಂತೆ ಜಾಲಿಯ ರಸಸ್ವಾದ ಈಗಿರುತ್ತದೆ ಅಂದ್ರೆ ಜಾಲಿಯ ಮರದ ರಸ ಯಾವ ರೀತಿ ಇರುತ್ತದೆ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆನ ಕೇಳಿದ್ದಾರೆ. ಉದಾಹರಣೆಗೆ ಆಯ್ಕೆಗಳು ಒಗರಾಗಿರುತ್ತೆ, ಸಿಹಿಯಾಗಿರುತ್ತೆ, ವಿಷದಂತಿರುತ್ತೆ, ಹಿತವಾಗಿರುತ್ತೆ. ಜಾಲಿಯ ಮರ ಅಂತಂದ್ರೆ ಅದನ್ನ ದುರ್ಜನರಿಗೆ ಹೋಲಿಕೆ ಮಾಡಿ ಬರೆದಿರುವಂಥ ಪದ್ಯ. ಹಾಗಾಗಿ ದುರ್ಜನ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಕೆಟ್ಟದ್ದನ್ನೇ ಒಳಗೊಂಡಿರ್ತಾರೆ. ಹಾಗಾಗಿ ಜಾಲಿಯ ಮರ ಈ ವಿಷದಂತೆ ಒಂದು ಸ್ವಾದವನ್ನು ಒಳಗೊಂಡಿರುತ್ತೆ ಅನ್ನುವಂಥದ್ದು ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ನಂತರ ಯಾವುದು ಚಿಂತನದಲ್ಲಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ? ಸೊ ನಿಮಗೆ ಯೌವನ ಅನ್ನುವಂಥದ್ದು ನಿಮಗೆ ಚಿಂತನದಲ್ಲಿ ಮುಳುಗಿರಲಿ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳುವಂಥ ಪ್ರಶ್ನೆ. ನಿಮಗೆ ಬೆಳಗು ಜಾವ ಅನ್ನುವಂಥ ಕವಿತೆ ಇದೆಯಲ್ಲ, ಈ ಬೆಳಗು ಜಾವ ಅನ್ನುವಂಥ ಕವಿತೆಗೆ ಸಂಬಂಧಪಟ್ಟಂತ ಈ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದಾದ್ಮೇಲೆ ನಿಮಗೆ ಪದ್ಯ ಭಾಗದಲ್ಲಿ ಸಂಬಂಧಪಟ್ಟಂತಹ 5 ಪ್ರಶ್ನೆಗಳನ್ನ ಗಮನಿಸಿದ್ರಿ. ಇಲ್ಲಿ ಮತ್ತೊಂದು 6ನೇ ಪ್ರಶ್ನೆ. ನಿಮಗೆ ಪ್ರಶ್ನೆಗಳನ್ನ ನೇರವಾಗಿ ಗದ್ಯ ಭಾಗದಲ್ಲಿ ಯಾವ ತರ ಕೇಳಬಹುದಪ್ಪ ಅಂತಂದ್ರೆ, ಕೆಲವೊಂದು ಸಾರಿ ಪದ್ಯ ಭಾಗದ ಸಾಲುಗಳನ್ನು ಕೊಟ್ಟು ಆ ಸಾಲುಗಳಿಗೆ ಸಂಬಂಧಪಟ್ಟಂತಹ ಒಂದು ಒಳ ಅರ್ಥವನ್ನು ಕೇಳುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ನೋಡಿ, ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರದ ಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ. ಈಗ ಅದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದ್ರು. ಸೊ ಇದು ನಿಮಗೆ 2ನೇ ಅಧ್ಯಾಯದಂತ ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಅಥವಾ 3ನೇ ಅಧ್ಯಾಯವಾದಂಥ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂತಹ ಗದ್ಯ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಸಾಲುಗಳಿದು. ಆ ಸಾಲುಗಳಲ್ಲಿ ಮುದ್ದೇಗೌಡರಿಗೆ ಮೂತ್ರಪಿಂಡದ ಕಲ್ಲಿನ ನಿರ್ವಹಣೆಯ ಬಗ್ಗೆ ಇರುವಂತ ಅಭಿಪ್ರಾಯ ಏನು ಅಂದ್ರೆ, ಈ ಸಾಲುಗಳು ಆ ಮುದ್ದೇಗೌಡನ ಅಭಿಪ್ರಾಯವನ್ನ ತಿಳಿಸುವಂತ ಒಂದು ಒಳಾರ್ಥವನ್ನ ಒಳಗೊಂಡಿದೆ. ಹಾಗಾಗಿ ಇಲ್ಲಿ ಯಾವ ರೀತಿ ಇರುತ್ತೆ, ಅದನ್ನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಒಂದು ಜಾಗರೂಕತೆ, ಇನ್ನೊಂದು ಭಯ, ಸಂಶಯ, ಅಜಾಗರೂಕತೆ. ಅಂದ್ರೆ ಇಲ್ಲೊಂದು ಬೇಜವಾಬ್ದಾರಿ ಅಥವಾ ಅದನ್ನ ನಿರ್ಲಕ್ಷ್ಯ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಅಜಾಗರೂಕತೆ ಅನ್ನುವಂಥದ್ದು ಇಲ್ಲಿನ ಮುಖ್ಯವಾದಂಥ ಉತ್ತರ ಆಗಿರುತ್ತೆ. ನಂತರ ಇನ್ನು ತಿರುಳುಗನ್ನಡದ ಬೆಳ್ನುಡಿ ಅಂತೇಳಿ ಒಂದು ಗದ್ಯ ಭಾಗ ಇದೆ. ಸೊ ನಡುಗನ್ನಡದ ಒಂದು ಗದ್ಯ ಭಾಗವಾದಂಥ ನಡುಗನ್ನಡ ಮತ್ತೆ ಹೊಸಗನ್ನಡದ ಆರಂಭದಲ್ಲಿ ಬರುವಂತಹ ಈ ತಿರುಳುಗನ್ನಡದ ಬೆಳ್ನುಡಿಯಲ್ಲಿ ಮುಖ್ಯವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನಿಮ್ಗೆ ಅಲ್ಲಿ ಮುದ್ದಣ ಮತ್ತೆ ಮನೋರಮೆಯ ನಡುವಿನ ಸಂವಾದವನ್ನ ಕಾಣ್ತಾ ಹೋಗ್ತೀವಿ. ಅಲ್ಲಿ ಸಂವಾದವನ್ನ ಏರ್ಪಡಿಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಯಾವ ಕಥೆಯನ್ನ ಹೇಳಬೇಕೆಂದು ಮನೋರಮೆ ಕೇಳ್ತಾಳೆ. ಅಂದ್ರೆ ಈಗ ಮುದ್ದಣ ಅರಮನೆಯ ಸಭೆಯನ್ನ ಮುಗಿಸ್ಕೊಂಡು ಬರ್ತಾನೆ. ಅವನಿಗೆ ಕಾಲನ್ನ ತೊಳೆಯೋದಕ್ಕೆ ನೀರನ್ನ ಕೊಟ್ಟು ಕೈ ಹಿಡಿದು ಮನೆ ಒಳಗಡೆ ಕರ್ಕೊಂಡೋಗಿ ಕೂರಿಸಿ ತಿನ್ನೋದಕ್ಕೆ ತನಿಹಣ್ಣುಗಳನ್ನ ಕೊಟ್ಟು ತಾಜವಾದಂಥ ಹಣ್ಣುಗಳನ್ನ ಕೊಟ್ಟು, ಅದಾದ್ಮೇಲೆ ಕೆನೆ ಹಾಲನ್ನ ಕೊಟ್ಟು ಕುಡ್ದಾದ ಮೇಲೆ ತಾಂಬೂಲ ಕೊಡುವಂಥ ಸಂದರ್ಭದಲ್ಲಿ ಅವರಿಬ್ಬರ ಮಾತುಕತೆ ಶುರುವಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಮನೋರಮೆಗೆ ತುಂಬ ಬೇಸರ ಆಗಿರೋ ಕಾರಣಕ್ಕೆ, ನನಗೆ ಮಳೆ ಬಂದು ದಿನ ಹಗಲುಗಳೆಲ್ಲ ದೊಡ್ಡದು ಅಂತ ಅನ್ನಿಸ್ತಾ ಇದೆ, ಆ ಕಾರಣಕ್ಕೋಸ್ಕರ ನನಗೆ ಯಾವುದಾದ್ರೂ ಒಂದು ಕತೆ ಹೇಳು ಅಂತ ಕೇಳಿದಾಗ, ಆ ಕತೆ ಯಾವ ಕತೆ ಹೇಳಬೇಕು ಅಂತೇಳಿ ಮುದ್ದಣ ಸಂಭಾಷಣೆಯನ್ನು ಆರಂಭಿಸ್ತಾನೆ. ಸೊ ಅಂತಹ ಸಂದರ್ಭದಲ್ಲಿ ಕೇಳುವಂಥ ಒಂದು ಪ್ರಶ್ನೆ, ಯಾವ ಕಥೆಯನ್ನು ಹೇಳಬೇಕು ಅಂತೇಳಿ ಮನೋರಮೆ ಕೇಳದ್ಲು ಅಂತ. ಅವನು ಹೇಳ್ತಾನೆ, ಸೀತಾಪಹರಣದೊಳ್ ಬಯಕೆಯೇ ಅಂತ ಕೇಳ್ತಾನೆ, ಅಥವಾ ಸೀತಾ ಸ್ವಯಂವರದಕ್ಕೆ ಸಂಬಂಧಪಟ್ಟಂತೆ ಕಥೆಯನ್ನು ಕೇಳ್ತಾನೆ. ಸೊ ಅದಲ್ಲದೆ ರಾಮಾಶ್ವಮೇಧಕ್ಕೆ ಸಂಬಂಧಪಟ್ಟಂತೆ ಕಥೆಯನ್ನು ಹೇಳುವಂಥ ಒಂದು ಇದನ್ನು ಗಮನಿಸ್ತೀವಿ. ಹಾಗಾಗಿ ಉತ್ತರ ರಾಮಾಶ್ವಮೇಧ ಅನ್ನುವಂಥದ್ದು ಈ ಪ್ರಶ್ನೆಗೆ ಉತ್ತರ.
ನಂತರ ಇದಿಷ್ಟು ಪದ್ಯ ಮತ್ತು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥದ್ದು. ನಿಮಗೆಲ್ಲ ನೀಲಿನಕ್ಷೆ ಆಧಾರಿತವಾಗಿ ನೀವು ಗಮನಿಸೋದಾದರೆ 1 ಅಂಕದ ಪ್ರಶ್ನೆಗಳು ಕೃಷ್ಣೇಗೌಡನ ಆನೆಯಲ್ಲಿ 3 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಹಾಗಾಗಿ ಈ 3 ಪ್ರಶ್ನೆಗಳು ಕೂಡ ನೀವು ಗಮನಿಸೋದಾದರೆ ಈ ಕೃಷ್ಣೇಗೌಡನ ಆನೆಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಇಲ್ಲಿ ನೋಡಿ, ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ನೀವು ಶಿಕಾರಿ ಬಂಡಿ, ಶಿಕಾರಿ ಮಂಡಿ, ಶಿಕಾರಿ ಗುಂಡಿ, ಶಿಕಾರಿ ಗಂಡಿ ಅಂತ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಅಚ್ಚುಕಟ್ಟಾಗಿ ಅಥವಾ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಅಂತಂದರೆ ತುಂಬ ಗೊಂದಲಕ್ಕೆ ಈಡಾಗುವಂಥ ಸಾಧ್ಯತೆ ಇರುತ್ತೆ. ಕೆಲವರು ಏನು ಮಾಡ್ತೀರಪ್ಪ ಅಂತಂದರೆ ಶಿಕಾರಿ ಗುಂಡಿ ಅಂತ ಹಾಕ್ಬಿಡ್ತೀವಿ. ಆದರೆ ಪುಸ್ತಕದಲ್ಲಿರುವಂತಹ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಈ ಪ್ರಶ್ನೆಗೆ ಶಿಕಾರಿ ಗಂಡಿ. ಈ ಪ್ರಶ್ನೆಯನ್ನು ನಾವು ಅಚ್ಚುಕಟ್ಟಾಗಿ ಓದ್ಕೋಬೇಕಾಗುತ್ತೆ. ಹಾಗಾಗಿ ಈ ಥರದ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಂತರ ಹಳೇ ಕೊಪ್ಪದ ಸುಬ್ಬಣ್ಣನಿಗೆ ಆನೆಯಿಂದಾದ ತೊಂದರೆ ಏನು? ಸೊ ನಿಮಗೆ ಅಲ್ಲಿ ಕೃಷ್ಣೇಗೌಡನ ಆನೆಯ ಒಂದು ಘಟನೆಯನ್ನು ವಿವರಿಸ್ತಾ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಆ ಹಳೇ ಕೊಪ್ಪದ ಸುಬ್ಬಣ್ಣ ತನ್ನ ತೋಟದ ಮನೆಯಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಆನೆ ಏನು ಮಾಡುತ್ತೆ, ಬಂದು ತನ್ನ ಕೊಟ್ಟಿಗೆಯನ್ನು ಉರುಳಿಸಿದ್ರ ಬಗ್ಗೆ ಒಂದಷ್ಟು ತೊಂದರೆಯನ್ನು ಹೇಳ್ಕೊಳ್ತಾನೆ. ಈ ಅಪಘಾತ ಆದಂಥ ಸಂದರ್ಭದಲ್ಲಿ ಆ ಕ್ಲೀನರ್ ಕೃಷ್ಣ ಡ್ರೈವರ್ ಸಾದಂಥ ಸಂದರ್ಭದಲ್ಲಿ ಅಲ್ಲಿ ಇನ್ನೂ ಗಮನಿಸ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಈ ಪ್ರಶ್ನೆಗೆ ಉತ್ತರ ಮರ ಉರುಳಿಸಿದ್ದು ಅಂತ ಇದೆ, ಇದಲ್ಲ. ಮನೆ ಉರುಳಿಸಿದ್ದು ಅಂತ ಇದೆ, ಇದಲ್ಲ. ನಿಜವಾದಂಥ ಸರಿಯಾದಂಥ ಉತ್ತರ ಕೊಟ್ಟಿಗೆಯನ್ನು ಉರುಳಿಸಿದ್ದು ಅನ್ನುವಂಥದ್ದು ಈ ಪ್ರಶ್ನೆಗೆ ಉತ್ತರ. ನಂತರ ಏನ್ ಸ್ವಾಮಿ ಸಾಯೋದಕ್ಕೆ ಎದುರೋದವ ನಾವು ಅಂತ ತಿಳ್ಕೊಂಡ್ರ, ಲೈನ್ಮನ್ ಕೆಲಸಕ್ಕೆ ಸೇರಿದಂತಹ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರಾಗತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ಗಳು ಯಾರಾದರೂ ಇವರಿಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿರೋದನ್ನ ನೋಡಿದ್ರ? ಲೈನ್ಮ್ಯಾನ್ ದುರ್ಗಪ್ಪನ ಮಾತುಗಳು ಆತನ ಕೆಲಸದ ಬಗ್ಗೆ ಏನನ್ನು ಸೂಚಿಸುತ್ತದೆ ಅಂತ. ಅಂದರೆ ನಿಮಗೆ ಅಲ್ಲಿ ದುರ್ಗಪ್ಪ ತನ್ನ ಕೆಲಸದ ಬಗ್ಗೆ ವಿವರಣೆಯನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ನಿಜವಾಗಿಯೂ ಕೂಡ ಲೈನ್ಮ್ಯಾನ್ ಕೆಲಸ ಅನ್ನುವಂಥದ್ದು ತುಂಬ ಅಪಾಯಕಾರಿ. ಅಂದರೆ ಅಲ್ಲಿ ಕೆಲಸ ಮಾಡುವಂಥವರೆಲ್ಲ ರಿಟೈರ್ಡ್ ಆಗೇ ಇಲ್ಲ, ಸತ್ತೋಗ್ತಾರೆ ಅನ್ನುವಂಥ ಒಂದು ಅಪಾಯಕಾರಿಯಾದಂಥ ಘಟನೆಯನ್ನು ವಿವರಿಸ್ತಾನೆ. ಹಾಗಾಗಿ ಉತ್ತರ ಅಪಾಯಕಾರಿ ಕೆಲಸದ ಒಂದು ಸೂಚನೆಯನ್ನು ಹೇಳುತ್ತೆ. ನಂತರ ಇಲ್ಲಿ ಬಿಟ್ಟ ಸ್ಥಳಿಗೆ, ಈಗ ಇದು ಮೊದಲು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ 10 ಪ್ರಶ್ನೆಗಳಿರುತ್ತೆ. ಅದಾದ ನಂತರ ಬಿಟ್ಟ ಸ್ಥಳಗಳು ಅಂತೇಳಿ 5 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ. ಇಲ್ಲೂ ಕೂಡ ಹಾಗೇನೆ. ಇಲ್ಲಿ ನೀವು ಗಮನಿಸಿ, ಮೊದಲೇ ಅಲ್ಲಿ ಉತ್ತರಗಳನ್ನು ಕೊಟ್ಟಿರ್ತಾರೆ. ನಾವು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರಗಳನ್ನು ಆಯ್ಕೆ ಮಾಡಿ ಬರೀಬೇಕಾಗಿರುತ್ತೆ. ಸೊ ಇಲ್ಲಿ ಯಾವ ಪ್ರಶ್ನೆ ಕೇಳಿದ್ದಾರೆ? ವಾಲ್ಪರೈ ಮಧ್ಯದಲ್ಲಿ ಡ್ಯಾಶ್ ತೋಟವಿದೆ. ಈ ವಾಲ್ಪರೈ ಮಧ್ಯದಲ್ಲಿ ಡ್ಯಾಶ್ ತೋಟ ಅಂತಂದಾಗ ನಮಗಿಲ್ಲಿ ತೋಟ ಅಂತ ಇರುವಂಥದ್ದು ಪುದುಂ ತೋಟ. ಸೊ ಈ ಪುದುಂ ತೋಟ ಅನ್ನುವಂಥದ್ದನ್ನು ನಾವು ಅಲ್ಲಿ ಉತ್ತರವಾಗಿ ಗಮನಿಸ್ತೀವಿ. ನಂತರ ಇದು ಮುಖ್ಯವಾದಂಥ ಉತ್ತರ. ಅದಾದ್ಮೇಲೆ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವುದು. ಸೊ ಯಾರ ಬಗ್ಗೆ ಹೇಳ್ತಾರೆ ಇದನ್ನು ನೀವು ಗಮನಿಸ್ಬೋದು. ಕನ್ನಡವನ್ನ ಕಟ್ಟುವ ಕೆಲಸ ಅನ್ನುವಂತಹ ಗದ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕನ್ನಡಿಗರು ಅನ್ನುವಂಥ ಉತ್ತರ. ನಂತರ 13ನೇ ಪ್ರಶ್ನೆ ನೋಡಿ, ದಣಿಗಳು ಒಳೆಯ ಹೂಳೆತ್ತಲು ಡ್ಯಾಶ್ ಸೂಚಿಸಿದರು. ಅಂದ್ರೆ ಮುಖ್ಯವಾಗಿ ಈ ಪ್ರಶ್ನೆ ದಣಿಗಳ ಬೆಳ್ಳಿಲೋಟ ಅನ್ನುವಂಥ ಗದ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಇದನ್ನ ಗಮನಿಸಿದ್ರೆ ದಣಿಗಳ ಬೆಳ್ಳಿಲೋಟ ಒಳೆಯ ಹೂಳೆತ್ತೋದಕ್ಕೆ ಅಲ್ಲಿನ ಕೆಲಸಗಾರನಾದಂಥ ಕುದುಪನಿಗೆ ಆ ಕೆಲಸವನ್ನು ಸೂಚಿಸ್ತಾರೆ. ಅದು ಉತ್ತರ ಆಗಿರುತ್ತೆ. ನೆಕ್ಸ್ಟು, ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ಸೊ ಇಲ್ಲಿ ಮುಖ್ಯವಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ರು. ಬಾಯಿ ಚಪಲ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೆನ್ಷನ್ದಾರರಿಗೆ, ಸೊ ಇದು ಯಾವುದಪ್ಪ ಅಂದರೆ ಹಳ್ಳಿಯ ಚಹಾ ಹೋಟೆಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಅಲ್ಲಿ ಕೇಳುವಂಥ, ಈಗ ಕೆಲವೊಂದು ನಿವೃತ್ತಿ ಅಂದರೆ ರಿಟೈರ್ಡ್ ಆಗಿರುವಂತಹ ಮುದುಕರು ಅಥವಾ ಅವರೆಲ್ಲ ಹೋಟೆಲ್ಗೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಬಾಯಿ ಚಪಲಕ್ಕೆ ಅವ್ರು ಏನು ಮಾಡ್ತಾರೆ, ಹೋಗಿ ಅದು ಎಣ್ಣೆಯಲ್ಲಿ ಕರೆದಂಥ ತಿಂಡಿ ತಿನಿಸುಗಳನ್ನು ತಿಂತಾ ಇರ್ತಾರೆ. ಹಾಗಾಗಿ ಇಲ್ಲಿ ಬಾಯಿ ಚಪಲ ಅನ್ನುವಂಥದ್ದು ಆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ. ಇನ್ನು ಇದು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಇನ್ನು ವಂದಿಸಿ ಬರೆಯಿರಿ
ಇದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡೋದಾದ್ರೆ ಇದು 3ನೇ ವಿಭಾಗ, ಅಂದ್ರೆ ಮೊದಲನೇ ಆ ವಿಭಾಗದಲ್ಲಿ 3ನೇ ಭಾಗವಾಗಿ ಕಂಡು ಬರುತ್ತೆ. ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿ 5 ಪ್ರಶ್ನೆಗಳನ್ನ ಕೇಳ್ತಾರೆ. ಈ 5 ಅಂಕಗಳಿಗೆ ಸಂಬಂಧಪಟ್ಟಂತೆ ನೀವು ಗಮನಿಸ್ಬೇಕು. ನೋಡಿ, ಕೀರ್ತನೆ, ಮುಂಬೈ ಜಾತಕ, KS ನಿಸಾರ್ ಅಹಮದ್, ಅತ್ತಿ ಚಿತ್ತ ಮತ್ತು ನಾನೆಂಬ ಮಾಯೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಗಮನಿಸಿದಾಗ 2ನೇ ವಿಭಾಗದಲ್ಲಿ ಏನೇನ ಕೊಟ್ಟಿದ್ದಾರೆ ಅದನ್ನ ನೀವು ಗಮನಿಸ್ಬೇಕು. ನೀವು ಇಲ್ಲಿ ಗಮನಿಸೋದಾದ್ರೆ ಮುಖ್ಯವಾಗಿ ಕೀರ್ತನೆ ಅಂತ ಕೊಟ್ಟಿದ್ದಾರೆ. ಕೀರ್ತನೆ ಯಾವುದು? ನಾವು ಬರೆದಿರುವಂತಹ ಜಾಲಿಯ ಮರ ಅನ್ನುವಂಥದ್ದು ಕೀರ್ತನೆ. ಹಾಗಾಗಿ ಇದು ಮೊದಲನೇ ಉತ್ತರ. ನಂತರ ಮುಂಬೈ ಜಾತಕ. ಮುಂಬೈ ಜಾತಕ ಅನ್ನುವಂಥದ್ದು ಯಾವ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ? ನೀವು ಗಮನಿಸ್ಬೋದು, ಮುಂಬೈ ಜಾತಕ ಅನ್ನುವಂಥದ್ದನ್ನ ನಾವು ತೆರೆದ ದಾರಿ ಅನ್ನುವಂಥ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ನಂತರ KS ನಿಸಾರ್ ಅಹಮದ್. ಸೊ KS ನಿಸಾರ್ ಅಹಮದ್ ಅವರು ಯಾವ ಪದ್ಯ ಭಾಗವನ್ನು ಬರೆದಿರುವಂಥದ್ದು? ಸೊ ಅವ್ರು ಬರೆದಿರುವಂಥದ್ದು ಶಿಲುಬೆಗೆ ಏರಿದ್ದಾನೆ, ಈ ಪದ್ಯ ಭಾಗವನ್ನು ಬರೆದಿರುವಂಥದ್ದು. ಅದಾದ ನಂತರ ನಾನೆಂಬ ಅತ್ತಿ ಚಿತ್ತ ಮತ್ತು, ಸೊ ಇದನ್ನು ಕೂಡ T ಯಲ್ಲಪ್ಪ ಅನ್ನುವಂಥವ್ರು ಲೇಖಕರು ಬರೆದಿರುವಂಥ ಕವಿತೆ. ಹಾಗಾಗಿ ಈ ಕವಿತೆಯನ್ನು ನಾವು ಗುರುತಿಸ್ಬೇಕು. ನಂತರ ನಾನೆಂಬ ಮಾಯೆ ಅಂತ ಇದೆ. ಸೊ ಹಾಗಿದ್ರೆ ಈ ನಾನೆಂಬ ಮಾಯೆ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಂಥದ್ದು? ಇಲ್ಲಿ ನೀವು ಗಮನಿಸೋದಾದ್ರೆ ಒಮ್ಮೆ ನಗುತ್ತೇವೆ ಅನ್ನುವಂಥದ್ದು ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮುಖ್ಯವಾದಂಥ ಒಂದು ಹೊಂದಿಸಿ ಬರೆಯಿರಿ ಪ್ರಶ್ನೆಯ ಉತ್ತರಗಳನ್ನು ನಾವಿಲ್ಲಿ ಗಮನಿಸಬಹುದು. ಇದೇ ರೀತಿ ಹೊಂದಿಸಿ ಬರೆಯಿರಿ ನಿಮಗೆ ಯಾವುದೇ ರೀತಿಯ ಪದ್ಯ ಭಾಗದ ಹೆಸರನ್ನಾದರೂ ಕೇಳಬಹುದು, ಅಥವಾ ನಿಮಗೆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದಾದ್ರೂ ಪ್ರಕಾರಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಲೇಖಕರನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಆಕರ ಕೃತಿಗಳನ್ನು ಕೇಳುವಂಥ ಸಾಧ್ಯತೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ನೀವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಹೊಂದಿಸಿ ಬರೆಯರಿಗೆ ಸಂಬಂಧಪಟ್ಟಂತೆ ನಿಮಗೆ ನೀಲಿನಕ್ಷೆ ಆಧಾರಿತವಾಗಿ ಯಾವ ಯಾವ ಪದ್ಯ ಅಥವಾ ಗದ್ಯ ಭಾಗಕ್ಕೆ ಮುಖ್ಯವಾದಂಥ ಅಂಕಗಳನ್ನು ನಿಗದಿಗೊಳಿಸಲಾಗಿದೆ ಅದನ್ನು ಇಟ್ಕೊಂಡು ನೀವು ಮುಖ್ಯವಾಗಿ ಅದರ ಮೇಲೆ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ನಂತರ ಆ ವಿಭಾಗದಲ್ಲಿ ಈ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ಬಹು ಆಯ್ಕೆ ಪ್ರಶ್ನೆಗಳಾದರೆ, ನಂತರ ಆ ವಿಭಾಗದಲ್ಲಿ ಅಂದರೆ 2ನೇ ವಿಭಾಗದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಗಮನಿಸಿ, ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಆ 4 ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ನಿಮಗೆ ಇಲ್ಲಿ ಗಮನಿಸಿ, 4 ಪ್ರಶ್ನೆಗಳನ್ನು ಕೇಳಿರುವಂಥ ಪದ್ಯ ಭಾಗದ ಹೆಸರುಗಳನ್ನು ನೀವು ಗಮನಿಸಬೇಕು. ಇಲ್ಲಿ ನೋಡಿ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ರಾವಣ ಮತ್ತು ಸೀತೆ ಅನ್ನುವಂಥ ಪಾತ್ರ ಬರುವಂಥದ್ದು ಈ ಪ್ರಶ್ನೆ ನಿಮಗೆ ಮೊದಲನೇ ಪದ್ಯ ಭಾಗವಾದಂಥ ಕದಡಿದ ಸಲಿಲಂ ತಿಳಿವಂದದೆ ಈ ಭಾಗದಿಂದ ಬರುತ್ತೆ. ನಂತರ ಕೊಲಲಕ್ಷಮರೆಂದು ದ್ರೌಪದಿ ಯಾರನ್ನ ಕುರಿತು ಹೇಳಿದ್ದಾಳೆ. ಸೊ ಈ ಪ್ರಶ್ನೆ ನೀವು ಗಮನಿಸಿದ್ರೆ ಇದು ಕೂಡ ಅಷ್ಟೇ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಈ ಪದ್ಯ ಭಾಗದಲ್ಲಿ ಬರುತ್ತೆ. ನಂತರ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ, ದರ ಬೇಂದ್ರೆಯವರು ಬರೆದಿರುವಂತಹ ಬೆಳಗು ಜಾವ ಅನ್ನುವಂಥ ಕವಿತೆಯಲ್ಲಿ ಕೇಳಿರುವಂಥ ಪ್ರಶ್ನೆ. ನಂತರ ಶಿಲುಬೆಗೆ ಏರಿದ ಯೇಸುವಿನ ದೇಹ ಯಾರಿಗೆ ಏನನ್ನ ಅನ್ನುವಂತಿದೆ, ಇದು ಕೂಡ ಅಷ್ಟೇ KS ನಿಸಾರ್ ಅಹಮದ್ ಅವರು ಬರೆದಿರುವಂಥ ಶಿಲುಬೆಗೆ ಏರಿದ್ದಾನೆ. ಸೊ ಇದಕ್ಕೆ ಈ ಪ್ರಶ್ನೆಗಳಿಗೆ ನಿಖರವಾದಂತಹ ಉತ್ತರವನ್ನು ನಾವು ಮುಂದಿನ ತರಗತಿಗಳಲ್ಲಿ ಗಮನಿಸ್ತೀವಿ. ನಿಮಗೆ ಯಾವ್ಯಾವ ಪ್ರಶ್ನೆಗಳಿಗೆ ಯಾವ ರೀತಿಯ ಉತ್ತರಗಳನ್ನು ಬರೀಬೇಕು ಅಂತೇಳಿ. ಸೊ ಹಾಗಾಗಿ ನೀವು PW ಅಂದರೆ ಫಿಸಿಕ್ಸ್ ವಾಲಾ ಚಾನಲ್ಗೆ ಸಂಬಂಧಪಟ್ಟಂತೆ PW ಕನ್ನಡ ಅಂತ ಹೊಡೆದ್ರೆ ನೀವು ಸರ್ಚ್ ಬಾರಲ್ಲಿ ಅದೊಂದು ಆ್ಯಪ್ ಸಿಗುತ್ತೆ. ಸೊ ಆ ಆ್ಯಪ್ಗೆ ನೀವು ಲಾಗಿನ್ ಆಗಿ ನೀವು ಜಾಯಿನ್ ಆದರೆ ಸೊ ಅಲ್ಲಿ ನಿಮಗೆ ಸಂಪೂರ್ಣವಾದಂತಹ ಇದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ವಿವರಿಸಿರುವಂಥ ತರಗತಿಗಳನ್ನು ನಾವು ಗಮನಿಸಬಹುದು, ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ ಅನ್ನು ಕೂಡ ನೀವು ಅಲ್ಲಿ ತಗೋಬಹುದು. ಸೊ ಇದು ಮೊದಲನೇ ಅಧ್ಯಾಯಕ್ಕೆ ಅಂದರೆ 2-3 ಅಂಕಗಳಿಗೆ ಸಂಬಂಧಪಟ್ಟಂತೆ ನಿಮಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವಂಥ ಒಂದು ಪ್ರಶ್ನೆಯಲ್ಲಿ ಮೊದಲನೇ ಭಾಗ. ಈ ಕಂಪ್ಲೀಟ್ ಅಂದರೆ ಈ 4 ಪ್ರಶ್ನೆಗಳು ಕೂಡ
ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥದ್ದು. ಪದ್ಯ ಭಾಗದಲ್ಲಿ ಯಾವುದಾದ್ರೂ 3 ಬರೆಯಬೇಕು. ಅಂದರೆ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಇದರಲ್ಲಿ 3 ಪ್ರಶ್ನೆಗಳನ್ನು ಉತ್ತರ ನೀಡಬೇಕಾಗತ್ತೆ. ನಂತರ ಅದರಲ್ಲೇ ಎರಡನೇ ಭಾಗ ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾನೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನೋಡಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ, 4 ಅಧ್ಯಾಯಗಳು. ಆ 4 ಅಧ್ಯಾಯಗಳು ಕೂಡ ಗದ್ಯ ಭಾಗ. ಆ ಗದ್ಯ ಭಾಗದಲ್ಲಿರುವಂತಹ ಪ್ರಶ್ನೆಗಳಲ್ಲಿ ಯಾವುದಾದರೂ 2 ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು. ಇಲ್ಲಿ 3, ಇಲ್ಲಿ 2. ಇಲ್ಲಿ ನೀವು ಗಮನಿಸಿ, ಅನ್ಯ ಡಾಕ್ಟರುಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು. ಮೊದಲನೇ ಗದ್ಯ ಮುಟ್ಟಿಸಿಕೊಂಡವನು. ಸೊ ಈ ಗದ್ಯ ಭಾಗದಲ್ಲಿ ಕೇಳುವಂತ ಪ್ರಶ್ನೆ ಇದು. ನಂತರ ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು, ಕನ್ನಡವನ್ನ ಕಟ್ಟುವ ಕೆಲಸ. ಸೊ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ನಂತರ ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದೇನು. ಸೊ ಈ ಪ್ರಶ್ನೆ ನಮಗೆ ಬದುಕನ್ನು ಪ್ರೀತಿಸಿದ ಸಂತ ಅಬ್ದುಲ್ ಕಲಾಂ ಬಗ್ಗೆ ಇರುವಂತಹ ಬದುಕನ್ನು ಪ್ರೀತಿಸಿದ ಸಂತ. ಸೊ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇನ್ನೊಂದು ನೋಡಿ, ಪಟ್ಟಣದ ಹೋಟೆಲ್ನಿನ ಕಟ್ಟಡ ಹೇಗಿದೆ. ಈ ಪ್ರಶ್ನೆ ನಿಮಗೆ ಕೊನೆ 8ನೇ ಅಧ್ಯಾಯ ಆಗಿರುವಂತಹ ಹಳ್ಳಿಯ ಚಹಾ ಹೋಟೆಲು. ಸೊ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಈಗ 2ನೇ ಭಾಗದಲ್ಲಿ ನೀವು ಗಮನಿಸಿ 4 ಕೂಡ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರ್ತವೆ. ಯಾವುದಾದ್ರೂ 2ಕ್ಕೆ ನೀವು ಉತ್ತರವನ್ನ ಬರೀಬೇಕು. 3ನೇ ಭಾಗ 2 ಅಂಕಗಳಲ್ಲೇ 3ನೇ ಭಾಗನ ನೀವು ನೋಡಿದ್ರೆ ಇಲ್ಲಿ ನೀವು ಗಮನಿಸಿ, ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದ್ರೆ 3ನೇ ಭಾಗದಲ್ಲಿ ನಿಮಗೆ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಈ 4 ಪ್ರಶ್ನೆಗಳು ಕೂಡ ಕೃಷ್ಣೇಗೌಡನ ಆನೆಗೆ ಸಂಬಂಧಪಟ್ಟಂಥದ್ದು. ಸೊ ಇದು ದೀರ್ಘ ಗದ್ಯ ಆಗಿರೋದ್ರಿಂದ ಹಾಗಾಗಿ ಈ ಕೃಷ್ಣೇಗೌಡನ ಆನೆಗೆ ಸಂಬಂಧಪಟ್ಟಂತಹ ದೀರ್ಘ ಗದ್ಯದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ನೀವು ಕೇಳಬೇಕಾದಂಥ ಸಂದರ್ಭಗಳಲ್ಲಿ ಅವನು ಇನಾಮು ಕೇಳೋದಕ್ಕೋ ಅಥವಾ ಚಂದ ವಸೂಲಿಗೋ ಅಥವಾ ಮನೆ ಬಳಕೆಗೆ ಏಲಕ್ಕಿನೋ ಅಥವಾ ಕಾಫಿ ಬೀಜ ಕೇಳಲಿಕ್ಕೋ ಬಂದಿದ್ದಾನೆ ಅನ್ನುವಂತಹ ಉತ್ತರವನ್ನು ಬರೀಬೇಕಾಗಿರುವಂಥದ್ದು. 2ನೇದು, ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು. ಸೊ ಅಲ್ಲಿ ಪ್ರಕಾಶ್ ಅವರು ಕಾಡಾನೆಗಳು ದಾಳಿ ಮಾಡ್ತಾ ಇರೋದಕ್ಕೆ ನೀಡಿದಂಥ ಕಾರಣಗಳನ್ನು ಉಲ್ಲೇಖ ಮಾಡಿ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಪ್ರಶ್ನೆ ಬರುತ್ತೆ. ನಂತರ ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು. ಸೊ ಫಾರೆಸ್ಟ್ ಆಫೀಸರ್ ಆದಂಥ ನಾಗರಾಜು ದುರ್ಗಪ್ಪನ ಕೊಡಲಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಇಲಾಖೆಯಲ್ಲಿ ಇಟ್ಕೊಂಡಂಥ ಸಂದರ್ಭದಲ್ಲಿ ದುರ್ಗಪ್ಪ ಅದನ್ನು ಈಸ್ಕೊಂಡು ಬರೋಕ್ಕೆ ಹೋದಾಗ ಅವರ ನಡುವೆ ನಡೆಯುವಂಥ ಸಂಭಾಷಣೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ನಂತರ ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳ್ದ. ಇದು ಅಷ್ಟೇನೆ, ನಿಮಗೆ ಲೇಖಕರು ಆ ಮೂಡಿಗೆರೆ ಹತ್ರ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹಾಸ್ಪಿಟಲ್ ಹತ್ರ ಈ ಜಬ್ಬಾರ್ ನಿರೂಪಕರಿಗೆ ಕಾಣಿಸ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಬಂದು 3 ದಿನದಿಂದ ಯಾಕೆ ನನಗೆ ಪತ್ರಗಳನ್ನು ಕೊಟ್ಟಿಲ್ಲ ಅನ್ನೋ ಕಾರಣವನ್ನು ಕೇಳಿದಾಗ ಅದಕ್ಕೆ ಉತ್ತರವಾಗಿ ಅವನು ಹೇಳ್ತಾನೆ, ನಿಮಗೆ ಬರೋದು ಮದುವೆ ಕಾಗದ, ಆಗಿದ್ರೂ ನೀವು ಯಾವ ರೀತಿ ಇದ್ರೂ ಹೋಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ಕೊಟ್ಟರು ಒಂದೇ, 4 ದಿನ ಬಿಟ್ಟು ಕೊಟ್ಟರು ಒಂದೇ ಅಂತ ಹೇಳಿ ಉತ್ತರಗಳನ್ನು ಹೇಳ್ತಾನೆ. ಹಾಗಾಗಿ ಆ ಉತ್ತರಗಳನ್ನು ಬರೆಯುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಆ ಉತ್ತರಗಳನ್ನು ನೀವು ಮುಖ್ಯವಾಗಿ ಅದರ ವಾಕ್ಯ ಸ್ಪಷ್ಟತೆಯಿಂದ ಬರಿಬೇಕಾಗಿರುತ್ತೆ. ಇಲ್ಲಿ ಯಾವುದಾದರೂ 3 ಪ್ರಶ್ನೆಗಳನ್ನು ಕೃಷ್ಣೇಗೌಡನ ಆನೆಯಿಂದ ಓದ್ಕೊಂಡು ಬರಿಬೇಕು. ನಂತರ ಸೊ ಇದು ಮತ್ತೆ ಆ ವಿಭಾಗದಲ್ಲಿ ಕಂಡುಬರುವಂಥ ಪ್ರಶ್ನೆಗಳು. ನಂತರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆ ಇರುತ್ತಪ್ಪ ಅಂತಂದ್ರೆ 3 ಅಂಕಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇರುತ್ತೆ. ಈ 3 ಅಂಕಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಮುಖ್ಯವಾಗಿ ಸಂದರ್ಭ ಸ್ವಾರಸ್ಯ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಿ 29, 30, 31 ಈ ಪ್ರಶ್ನೆ ಸಂಖ್ಯೆಗಳನ್ನು ಗಮನಿಸಿದಾಗ ಈ 3 ಪ್ರಶ್ನೆಗಳು ಕೂಡ ನಮಗೆ ಪದ್ಯ ಭಾಗದಿಂದ ಬಂದಿರುವಂಥದ್ದು. ಯಾವ ಪದ್ಯ ಭಾಗದಿಂದ ಬಂದಿರುವಂಥದ್ದು? ಜ್ಯೋತಿ ನೀನು ಆರ ಓಲಾರ ಅಂದ್ರೆ ಇದು ಅಬ್ಬಲಿಯವರ ರಸಬಳ್ಳಿ. ಸೊ ಕುಳಿತು ಕೆಮ್ಮುವ ಪ್ರಾಣಿ ನಮಗೆ ಮುಂಬೈ ಜಾತಕ ಅನ್ನುವಂಥ ಪದ್ಯದಿಂದ ಕೇಳಿರುವಂಥ ಪ್ರಶ್ನೆ.
ಅಲ್ಲಿಯ ಮಾತು ಅವನಿಗೆ ಸಸೆ ಮೀರಬಾರದು. ಸೊ ಇದು ನಿಮಗೆ ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಅನ್ನುವಂಥ ಪದ್ಯ ಭಾಗ. ನೀವು ಗಮನಿಸಿ, ಈ 3 ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳನ್ನ ಕೊಡ್ತಾರೆ. ಇವುಗಳಲ್ಲಿ ಯಾವುದಾದ್ರು 2 ಸೂಚಿಸಿ ಬರೀಬೇಕಾಗಿರುತ್ತೆ. ಅಂದ್ರೆ ಸಂದರ್ಭ, ಸ್ವಾರಸ್ಯ, ಆಯ್ಕೆಯನ್ನ ಬರೀಬೇಕಾಗಿರುತ್ತೆ. ಮುಖ್ಯವಾಗಿ ಆಯ್ಕೆ, ಸಂದರ್ಭ ಮತ್ತೆ ಸ್ವಾರಸ್ಯ ಇದನ್ನ ಗಮನ ಇಟ್ಟು ಬರೀಬೇಕು. ನಂತರ ಇನ್ನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸೋದಾದ್ರೆ ಇಲ್ಲಿ ನೋಡಿ, ಆಡುವುದು ಅವುಗಳಿಗೆ ಅನಿವಾರ್ಯ ಕರ್ಮ. ನಿಮಗೆ ವಾಲ್ಪರೆ ಅಭಿವೃದ್ಧಿ ತಂದಂತ ದುರಂತ ಗದ್ಯ ಭಾಗ 2. ಸೊ ಈ ಗದ್ಯ ಭಾಗ 2ಕ್ಕೆ ಸಂಬಂಧಪಟ್ಟಂತೆ ಒಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಯನ್ನ ಕೇಳ್ತಾರೆ. ನಂತರ ಈ ಅದೃಷ್ಟ ನಿನಗೂ ಇತ್ತಲ್ಲೇ, ನಿಮಗೆ 3ನೇ ಗದ್ಯ ಭಾಗವಾದಂತ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಸೊ ಈ ಪ್ರಶ್ನೆ, ಈ ಅದೃಷ್ಟ ನಿನಗೂ ಇತ್ತಲ್ಲ ಅನ್ನೋದು ಕಮಲಾ ಮೇಡಮ್ ಅವರು ಹೇಳುವಂತ ಸಂದರ್ಭದಲ್ಲಿ ಸೀತೆಗೆ ಹೇಳುವಂತ ವಿಷಯವನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಲೇಖಕಿ ತನ್ನ ಗೆಳತಿಯಾದಂಥ ಸೀತಾಳಿಗೆ ಹೇಳುವಂತ ಮಾತಿದು. ನಂತರ ನೀರಿಳಿಯದ ಗಂಟಲೋಳ್ ಕಡುಬುಂ ತುರುಕಿದಂತಾಯಿತು. ಇದು ಅಷ್ಟೇ ನಮಗೆ ಕೊನೆ ಅಧ್ಯಾಯ, ಅಂದ್ರೆ 7ನೇ ಅಧ್ಯಾಯ ಆಗಿರುವಂತ ತಿರುಳುಗನ್ನಡದ ಬೆಳ್ನುಡಿ. ಈ ಅಧ್ಯಾಯದಲ್ಲಿ ಇರುವಂತ ಸಾಲು ನೀರಿಳಿಯದ ಗಂಟಲು ಕಡುಬು ತುರುಕಿದಂತ ಆಯ್ತು ಅಂತ. ಅಂದ್ರೆ ಇದನ್ನ ಮನೋರಮೆ ಹೇಳುವಂತ ಮಾತು, ಮುದ್ದಣ ಕತೆ ಹೇಳುವಂತ ಸಂದರ್ಭದಲ್ಲಿ. ಹಾಗಾಗಿ ಗದ್ಯ ಭಾಗದಲ್ಲಿ 3 ಪ್ರಶ್ನೆಗಳನ್ನ ಕೊಡ್ತಾರೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ವಾಕ್ಯವನ್ನ ಕುರಿತಂತೆ ಸಂದರ್ಭ ಸ್ವಾರಸ್ಯವನ್ನ ಬರೀಬೇಕಾಗಿರುತ್ತೆ. ನಂತರ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು, ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ. ಈ 2 ಪ್ರಶ್ನೆಗಳು ಕೂಡ ನಿಮಗೆ ಕೃಷ್ಣೇಗೌಡನ ಆನೆಗೆ ಸಂಬಂಧಪಟ್ಟಂಥದ್ದು. ಅಂದರೆ ದೀರ್ಘಗದ್ಯವಾದಂಥ ಕೃಷ್ಣೇಗೌಡನ ಆನೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ನೀವು ಒಂದನ್ನು ಬರೀಬೇಕು, 1ಕ್ಕೆ 3 ಅಂಕಗಳು. ಸೊ ಹಾಗಾಗಿ ಸಂದರ್ಭ ಸಹಿತ ವಿವರಿಸಿ ಅಂತಂದ ಸಂದರ್ಭದಲ್ಲಿ ನಿಮಗೆ ಒಟ್ಟು ಇಲ್ಲಿ 2, ಇಲ್ಲಿ 1 ಮತ್ತು ಇಲ್ಲಿ 1, 4 ವಾಕ್ಯಗಳಿಗೆ ನೀವು ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕಾಗಿರುತ್ತೆ. ಸೊ ಇದು ನಮಗೆ 3 ಅಂಕದ ಪ್ರಶ್ನೆಗಳಲ್ಲಿ ಕಂಡು ಬರುವಂಥದ್ದು. ನಂತರ ನಾವು ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂತಂದ್ರೆ 4 ಅಂಕಗಳಿಗೆ ಸಂಬಂಧಪಟ್ಟಂತೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಇದಕ್ಕೆ ಸಂಬಂಧಪಟ್ಟದಾಗೆ ನೀವು ಗಮನಿಸಿ, ಇಲ್ಲಿ ಕದಡಿದ ಸಲಿಲಂ ತಿಳಿಯೊಂದದ ಕಾವ್ಯ ಭಾಗದಲ್ಲಿ ಕಂಡು ಬರುವ ರಾವಣನ ವ್ಯಕ್ತಿತ್ವವನ್ನ ವಿಮರ್ಶಿಸಿ. ಸೊ ಈ ಪ್ರಶ್ನೆಯನ್ನ ಕೇಳ್ತಾರೆ. ಕದಡಿದ ಸಲಿಲಂ ತಿಳಿಯೊಂದದೆ ಅನ್ನುವಂತಹ ಪದ್ಯ ಭಾಗದಲ್ಲಿ ಬರುವಂತ ರಾವಣನ ವ್ಯಕ್ತಿತ್ವದ ಬಗ್ಗೆ ಕುರಿತು ಪ್ರಶ್ನೆಯನ್ನ ಕೇಳಿರುವಂಥದ್ದು. ನಂತರ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ. ಸೊ ಇಲ್ಲೂ ಅಷ್ಟೇನೆ ನಿಮಗೆ ಬಸವಣ್ಣನವರ ವಚನಗಳಲ್ಲಿ ಕೇಳುವಂಥ ಒಂದು ಪ್ರಶ್ನೆ. ನಿಮ್ಗೆ ಅಲ್ಲಿ ಹೇಳ್ತಾರೆ, ರಕ್ಷಣೆ ಮಾಡಬೇಕು, ಬೇಲಿ ಎದ್ದು ಹೊಲ ಮೇಯುವಂಥದ್ದು, ನಾರಿ ತನ್ನ ಮನೆಯಲ್ಲೇ ಕಳ್ತನ ಮಾಡುವಂಥದ್ದು, ಅಥವಾ ನಿಮಗೆ ಸಂದರ್ಭಕ್ಕೆ ತಕ್ಕಂತೆ ಒಂದಷ್ಟು ಪ್ರಸಂಗಗಳನ್ನು ಕೊಟ್ಟು ಬಸವಣ್ಣನವರು ತಮ್ಮ ವಚನಗಳಲ್ಲಿ ವಿಡಂಬನೆ ಮಾಡ್ತಾ ಹೇಳ್ತಾ ಹೋಗ್ತಾರೆ. ಹಾಗಾಗಿ ರಕ್ಷಿಸಬೇಕಾದವರೆ ಭಕ್ಷಕರಾದರೆ ಒದಗುವಂಥ ವಿಘಟನೆಯ ಬಗ್ಗೆ ಬಸವಣ್ಣನವರು ಹೇಳಿರುವಂತಹ ಒಂದಷ್ಟು ಅಭಿಪ್ರಾಯಗಳನ್ನು ವಚನದ ನೆಲೆಯಲ್ಲಿ ಬರೀಬೇಕಾಗಿರುತ್ತೆ. ನಂತರ ಇಲ್ಲಿ ದ್ರೌಪದಿ ಅವಮಾನಕ್ಕೊಳಗಾದಂತಹ 3 ಪ್ರಸಂಗಗಳನ್ನು ವಿವರಿಸಿ. ಈ ಪ್ರಶ್ನೆಯೂ ಅಷ್ಟೇ ನಿಮಗೆ ಇನ್ನೂ ಹುಟ್ಟದ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಅಧ್ಯಾಯದಲ್ಲಿ ಪದ್ಯ ಭಾಗದಲ್ಲಿ ಬರುವಂತಹ ಪ್ರಶ್ನೆ. ಅವಳಿಗೆ 3 ಸಾರಿ ಅವಮಾನ ಆಗುತ್ತೆ ದ್ರೌಪದಿಗೆ. ಒಂದು, ನೀವು ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಜೂಜಾಟದ ಸಂದರ್ಭದಲ್ಲಿ ಪಾಂಡವರು ಅವಳನ್ನು ಅಡ ಇಟ್ಟು ಸೋತಂಥ ಸಂದರ್ಭದಲ್ಲಿ ದುಶ್ಯಾಸನ ಅವಳ ಸೀರೆಯನ್ನು ಎಳೆದಂಥದ್ದು. ಅದಾದ ನಂತರ ಕಾಡಿನ ವನವಾಸದ ಸಂದರ್ಭದಲ್ಲಿ ಜಯದ್ರಥ ಅಂದರೆ ಸೈಂಧವ ಆಕೆಯನ್ನು ಅಪಹರಿಸಲು ಪ್ರಯತ್ನ ಮಾಡಿದ್ದು. ಇನ್ನು 3ನೇ ಅವಮಾನ ಅಂತಂದರೆ ತನ್ನ ವಿರಾಟರ ನಗರದ ರಾಜ್ಯಸಭೆಯಲ್ಲಿ ಕೀಚಕ ಅನ್ನುವಂಥ ನಾಯಿ ಅವಳ ಹೊಟ್ಟೆಗೆ ಒದ್ದಂಥದ್ದು. ಸೊ ಈ 3 ಅವಮಾನಗಳನ್ನು ಕುರಿತು ಬರೀಬೇಕಾಗಿರುತ್ತೆ. ನಂತರ 40ನೇ ಪ್ರಶ್ನೆ ನೀವು ಗಮನಿಸಿ, ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸ್ಕೊಂಡು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳ್ತಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ 3 ಪ್ರಶ್ನೆಗಳನ್ನ ಡಿವೈಡ್ ಮಾಡಿರ್ತಾರೆ. ಒಂದು ಅಂಕ, ಇನ್ನೊಂದು 1 ಅಂಕ, ಇನ್ನೊಂದು 2 ಅಂಕ. ಸೊ ಅಲ್ಲಿ 4 ಅಂಕಗಳಾಯಿತು. ಸೊ ಇಲ್ಲಿ ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ.
ಆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇಲ್ಲಿ ಒಂದು ಪದದಲ್ಲಿ ಉತ್ತರವನ್ನ ಬರೆಯುವಂಥದ್ದು 2 ಪ್ರಶ್ನೆ, ಮತ್ತೆ 2 ವಾಕ್ಯ 3 ವಾಕ್ಯಗಳಲ್ಲಿ ಬರೆಯುವಂಥ ಪ್ರಶ್ನೆ ಒಂದಾಗಿರುತ್ತೆ. ಇಲ್ಲಿ ಏನ್ ಕೇಳಿದ್ದಾರೆ? ಉಣದಿರ್ಪ ದನಮಿರ್ದೊಡೇನು ಸುತನಿರ್ದನೆಯಂ ಒಪ್ಪಿನಲ್ ಆಗದ ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಂ ಬಂದೇನ್ ಆಪತ್ತಿನೊಳ್ ಮಣಿದುಂ ನೋಡದ ಬಂಧು ವೇತಕ್ಕೆ ಎಣಿಸಲ್ ಕಾಲೋಚಿತ ಐದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದನ್ನು ಕೇಳಿದ್ದಾರೆ? ಪ್ರಶ್ನೆಗಳನ್ನು ಗಮನಿಸಿ. ಬೆಳೆಗೆ ಮಳೆ ಯಾವಾಗ ಬೇಕು ಅಂತೇಳಿ. ಸೊ ನಿಮಗೆ ಈ ಥರದ ಪ್ರಶ್ನೆಗಳನ್ನು ಪದ್ಯ ಭಾಗವನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿ ಉತ್ತರಿಸುವಂಥ ಪ್ರಶ್ನೆನ ಅಲ್ಲಿ ಕೇಳಿರ್ತಾರೆ. ಹಾಗಾಗಿ ಈ 4 ಅಂಕಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಈ 4 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಬರೀಬೇಕಾಗಿರುತ್ತೆ. ನೀವು ಇದನ್ನ ಆಯ್ಕೆ ಮಾಡಿಕೊಂಡಾಗ ಬೆಳೆಗೆ ಮಳೆ ಯಾವಾಗ ಬೇಕು, ಯಾವಾಗ ಅಂತಂದ್ರೆ ಆ ಒಣಗುತ್ತಿರುವಂತಹ ಸಂದರ್ಭದಲ್ಲಿ, ಅಂದ್ರೆ ಬೆಳೆಗೆ ಮಳೆ ಬೇಕಾಗಿರುವಂಥದ್ದು, ಪೈರು ಒಣಗಬೇಕಾದ್ರೆ ಮಳೆ ಬೇಕಾಗಿರುತ್ತೆ. ಒಣಗಿದ ನಂತರ ಮಳೆ ಬಂದ್ರೆ ಅದರ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ಬೆಳೆ ಒಣಗುತ್ತಿರುವಂಥ ಪೈರಿಗೆ ಮಳೆ ಅವಶ್ಯಕತೆ ಅನ್ನೋದನ್ನ ಬರೀಬೇಕಾಗಿರುತ್ತೆ. ನಂತರ ಈ ಪದ್ಯದ ಕವಿಯ ಅಂಕಿತ ಯಾವುದು? ಈ ಪದ್ಯದಲ್ಲಿರುವಂತಹ ಈ ಕವಿಯ ಅಂಕಿತ ಯಾವುದಪ್ಪ ಅಂತಂದ್ರೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಅಂದ್ರೆ ಸೋಮನಾಥ, ಅಂದ್ರೆ ಪಾಲ್ಕುರಿಕೆ ಸೋಮನಾಥ ಬರೆಯುವಂತಹ ಮುಖ್ಯವಾದಂತಹ ಒಂದು ಪದ್ಯ ಭಾಗದ ಒಂದು ಅಂಕಿತ ನಾಮವನ್ನು ಕೇಳಿದ್ದಾರೆ. ನೆಕ್ಸ್ಟ್, ಸಮಯೋಚಿತಕ್ಕಾದ ಹುಲ್ಲು ಕಡ್ಡಿಯು ಕೂಡ ಪರ್ವತಕ್ಕೆ ಸಮಾನ ಎಂಬ ಹೇಳಿಕೆಯನ್ನು ಸಮರ್ಥಿಸಿ. ಸೊ ಅದೊಂದು ವಿಶ್ಲೇಷಣೆ ನೀಡುವಂತಹ ಉತ್ತರವನ್ನು ಬಯಸ್ತಾ ಇರುವಂಥದ್ದು. ಹಾಗಾಗಿ ಇಡೀ ಪದ್ಯ ಭಾಗವನ್ನು ಅರ್ಥೈಸ್ಕೊಂಡು ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿರುತ್ತೆ. ನಂತರ ಅದರಲ್ಲೇ 4 ಅಂಕಕ್ಕೆ ಸಂಬಂಧಪಟ್ಟಂತೆ 2ನೇ ಆ ವಿಭಾಗದಲ್ಲಿ ಇಲ್ಲಿ ಪ್ರಶ್ನೆಯನ್ನು ಗಮನಿಸಿ. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? ಅಂದ್ರೆ ಅವನಿಗೆ ಕಣ್ಣು ಬಂದಂಥ ಸಂದರ್ಭದಲ್ಲಿ ಅದಕ್ಕೆಲ್ಲ ಏನೆಲ್ಲ ಘಟನೆಗಳಾಯಿತು ಅನ್ನೋದನ್ನು ನೆನೆಸ್ಕೊಂಡು ಕೊನೆಯಲ್ಲಿ ಏನೆಲ್ಲ ನಿರ್ಧಾರನ ತಗೊಂತಾನೆ, ಆ ನಿರ್ಧಾರಕ್ಕೆ ಮುಖ್ಯ ಕಾರಣಗಳೇನು ಅನ್ನುವಂಥದ್ದನ್ನ ಇದರಲ್ಲಿ ಬರೀಬೇಕಾಗಿರುತ್ತೆ. ಅಂದ್ರೆ ಮುಟ್ಟಿಸಿಕೊಂಡವನು ಅನ್ನುವಂಥ ಒಂದು ಗದ್ಯ ಭಾಗದಲ್ಲಿ ಬರುವಂಥ ಪ್ರಶ್ನೆ. ಇಲ್ಲಿ ಗಮನಿಸಿ 42ನೇ ಪ್ರಶ್ನೆ, ಚಿನ್ನಮ್ಮನ ಕುಟುಂಬ ಒಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸೋದೇಕೆ ಅಂತೇಳಿ. ಅಂದ್ರೆ ಇದು ದಣಿಗಳ ಬೆಳ್ಳಿ ಲೋಟದಲ್ಲಿ ಅಲ್ಲಿ ಮುಖ್ಯವಾಗಿ ಚಿನ್ನಮ್ಮನ ಕುಟುಂಬದ ಬಗ್ಗೆ ಮತ್ತು ಒಳೆಯ ನಡುವಿನ ಚಿತ್ರಣವನ್ನು ವಿವರಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ. 3ನೇ ಭಾಗ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಭಾಗ ಪದ್ಯಗಳಿಗೆ ಸಂಬಂಧಪಟ್ಟದ್ದಾದ್ರೆ, 2ನೇ ಭಾಗ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥದ್ದು, 3ನೇ ಭಾಗ ನಿಮಗೆ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡನ ಆನೆ ಕಾರಣವೇ ವಿವರಿಸಿ. ಸೊ ಈ ಪ್ರಶ್ನೆಯನ್ನು ಕೂಡ ನಿಮಗೆ ಬಹುತೇಕ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಅಥವಾ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಅಥವಾ ನಿಮಗೆ ಟೆಸ್ಟ್ಗಳಲ್ಲಿ, ಸೆಕೆಂಡ್ ಟೆಸ್ಟ್ ಅಥವಾ ಫಸ್ಟ್ ಟೆಸ್ಟ್ಗಳಲ್ಲಿ ಕೇಳಿರುವಂಥದ್ದನ್ನು ಗಮನಿಸ್ಬೋದು. ಸೊ ಈ ಥರದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ನಿಖರವಾಗಿ ಬರೆಯಬೇಕಾಗಿರುತ್ತೆ. ಅದೇ ರೀತಿ ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡರಲ್ಲಿ ಬೇಸರ ಮೂಡಲು ಕಾರಣಗಳೇನು? ಈ ಪ್ರಶ್ನೆನೂ ಕೂಡ ಅಷ್ಟೇ ಕೊನೆಯ ಅಧ್ಯಾಯದಲ್ಲಿ ಬರುವಂಥದ್ದು, ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಬರುವಂಥ ಪ್ರಶ್ನೆಗಳನ್ನು ನಿಖರವಾದಂಥ ಉತ್ತರಗಳು ಗೊತ್ತಿದ್ರೆ ಅದನ್ನು ಆಯ್ಕೆ ಮಾಡಿಕೊಂಡು ಸರಿಯಾಗಿ ಬರೀಬೇಕಾಗಿರುತ್ತೆ. ಇದು ನಮಗೆ 4 ಅಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ನಂತರ ನಿಮಗೆ ವಿಭಾಗಕ್ಕೆ ಸಂಬಂಧಪಟ್ಟಂತ ಭಾಷಾಭ್ಯಾಸ ಅಂತೇಳಿ, ಅಂದ್ರೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಗಮನಿಸಿ, ನಿಮಗೆ ಮೇಯ್ನ್ ಅಲ್ಲಿ ಕೊಟ್ಟಿರ್ತಾರೆ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ. ನಿಮಗೆ 6 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳಿರುತ್ತೆ. ನೀವು 4ಕ್ಕೆ ಮಾತ್ರ ಬರೀಬೇಕಾಗಿರುತ್ತೆ. ಇಲ್ಲಿ ಗಮನಿಸಿ, ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕೆಳಗಿನ 2 ಶಬ್ದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ ಅಂತ. ಅವರು ತತ್ಸಮದಲ್ಲಿ ಕೊಟ್ಟಿದ್ದಾರೆ, ನಾವು ಅದಕ್ಕೆ ತದ್ಭವ ರೂಪವನ್ನು ಬರೆಯಬೇಕು. ವೀರಗೆ ಬೀರ, ಆಕಾಶಕ್ಕೆ ಆಗಸ, ಮುಖಕ್ಕೆ ಮೊಗ. ಸೊ ಇದೇ ರೀತಿ ನಮಗೆ ಕೆಲವೊಂದು ಪದಗಳನ್ನ ಕೇಳ್ತಾರೆ, ವಿದ್ಯೆ, ಬಿಜ್ಜೆ. ಸೊ ಈ ತರದ ರಾಕ್ಷಸ, ರಕ್ಕಸ, ಈ ತರದ ಪದಗಳನ್ನ ನಾವು ಬರೀಬೇಕು. ನಂತರ ಕೆಳಗಿನ 2 ಪದಗಳ ಗುಣವಾಚಕಗಳನ್ನ ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೀವು ಗಮನಿಸಿ, ಈ ಪದಗಳಲ್ಲಿ ಮುಖ್ಯವಾಗಿ ಗುಣವಾಚಕ ಅಂದ್ರೆ ಏನು ಅಂತ ಕೇಳುವಂತ ಸಂದರ್ಭದಲ್ಲಿ ತರಗತಿಗಳನ್ನ ನೀವು
ಅನುಸರಣೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಗುಣವಾಚಕ ಅಂತಂದ್ರೆ ಮುಖ್ಯವಾಗಿ ಆ ಪದದ ಗುಣವನ್ನು ಸೂಚಿಸುವಂಥದ್ದು. ಏನು ಆಸುಗಂಬಿ ಅನ್ನೋಂಥದ್ರಲ್ಲಿ ಆಸು ಪ್ಲಸ್ ಕಂಬಿ, ಆಸು ಅನ್ನುವಂಥದ್ದು ಇಲ್ಲಿನ ಗುಣವಾಚಕ ಉತ್ತರ. ಅದೇ ರೀತಿ ಶುದ್ಧ ನೀರು, ಶುದ್ಧ ಅನ್ನುವಂಥದ್ದು ಇಲ್ಲಿನ ಗುಣವಾಚಕ. ದೂರದೃಷ್ಟಿ, ದೂರ ಅನ್ನುವಂಥದ್ದು ಇಲ್ಲಿನ ಗುಣವಾಚಕ. ಇಲ್ಲಿ ನೀವು ಗಮನಿಸಿ. ನಂತರ ಕೆಳಗಿನ 2 ಪದಗಳ ವಿಭಕ್ತಿಗಳನ್ನ ಹೆಸರಿಸಿ ಅಂತ ಇದೆ. ನಾವು ಮುಖ್ಯವಾಗಿ 7 ವಿಭಕ್ತಿ ಪ್ರತ್ಯಯಗಳಿದೆ. ಅದನ್ನ ನೆನೆಸ್ಕೊಂಡಾಗ ಗುರುವಿಗೆ ಅನ್ನುವಂಥದ್ದು, ಹೀಗೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ತಿಮ್ಮಪ್ಪನವರಲ್ಲಿ, ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ನಂತರ ಕಟ್ಟಿಗೆಯ, ಆ ಅನ್ನುವಂಥದ್ದು ನಿಮಗೆ ಷಷ್ಠಿ ವಿಭಕ್ತಿ ಪ್ರತ್ಯಯ. ಈ ರೀತಿಯ ವಿಭಕ್ತಿ ಪ್ರತ್ಯಯವನ್ನು ಕುರಿತು ಪ್ರಶ್ನೆಗಳನ್ನು ಕೇಳ್ತಾರೆ. ನಂತರ ಈ ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಬರೆಯಿರಿ. ಕಾಲವನ್ನು ಸೂಚಿಸಿ ಬರೆಯಿರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ನೀವು ಗಮನಿಸಿ. ಓದವು ಭೂತಕಾಲ, ಓದಿದಳು ಭೂತಕಾಲ, ನಲಿಯುತ್ತಾರೆ ಭವಿಷ್ಯತ್ ಕಾಲ. ಇದಕ್ಕೆ ಸಂಬಂಧಪಟ್ಟಂತ ಕಾಲಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ನಂತರ ಈ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಕೈ ಒಡ್ಡು, ನಾವು ಬೇರೆಯವರ ಮುಂದೆ ಹಣಕ್ಕಾಗಿ ಕೈ ಒಡ್ಡಬಾರದು. ಉತ್ತರ ರೈಲು ಬಿಡು, ನನ್ನ ಸ್ನೇಹಿತ ಯಾವಾಗಲೂ ರೈಲನ್ನು ಬಿಡುತ್ತಿರುತ್ತಾನೆ. ರೈಲು ಬಿಡು ಅಂದರೆ ಇದರ ಅರ್ಥ ಸುಳ್ಳನ್ನು ಹೇಳುವಂತ. ರಾಮಬಾಣ, ರಾಮಬಾಣ ಅನ್ನುವಂಥದ್ದು ತೀವ್ರವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ನಮಗೆ ತಲೆನೋವಿಗೆ ಅಮೃತಾಂಜನ್ ರಾಮಬಾಣ ಇದ್ದಂತೆ, ಆ ಥರನೂ ಕೂಡ ಬರಿಬಹುದು. ನಂತರ 50ನೇ ಪ್ರಶ್ನೆ ನೋಡಿ. ಯಾವುದಾದರೂ 2 ಅನ್ಯ ದೇಶೀಯ ಪದಗಳನ್ನ ಬರೆಯಿರಿ. ನಿಮಗೆ ತುಂಬ ಸುಲಭವಾದಂಥ ಪ್ರಶ್ನೆ. ಕಾಲೇಜು ಅಂತ ಬರಿಬೋದು, ಪೆನ್ ಅಂತ ಬರಿಬೋದು, ಬೋರ್ಡ್ ಅಂತ ಬರಿಬೋದು, ಅಥವಾ ಟೀಚರ್ ಅಂತ ಬರಿಬೋದು. ಅದನ್ನು ಕನ್ನಡದಲ್ಲಿ ಬರೀಬೇಕು. ಅದಾದಮೇಲೆ ಸರ್ ಅಂತ ಬರಿಬೋದು, ಮೇಡಮ್ ಅಂತ ಬರಿಬೋದು. ಅದಾದಮೇಲೆ ನಿಮ್ಗೆ ಬೇಕಾದಂತೆ ನೀವು ಬಳಸುವಂತಹ ದಿನೋಪಯೋಗಿ ವಾಹನಗಳಾದಂಥ ಬಸ್ಸು, ಕಾರು, ಬೈಕು. ಸೊ ಈ ಥರದ ಪದಗಳಲ್ಲಿ ಯಾವುದಾದ್ರೂ 2 ಪದಗಳನ್ನು ನಿಮಗೆ ಸಂಬಂಧಪಟ್ಟಂಥ ಗದ್ಯ ಅಥವಾ ಪದ್ಯಗಳಿಗೆ ಸಂಬಂಧಪಟ್ಟಂಥ ಪದಗಳನ್ನು ಬರೀಬೇಕಾಗಿರುತ್ತೆ. ಇದು ಗ್ರಾಮರ್ಗೆ ಅಂದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ನಂತರ ನಿಮಗೆ ಮುಖ್ಯವಾಗಿ ವ್ಯಾಕರಣ ಭಾಗದಲ್ಲೇ ಪ್ರಬಂಧ ಮತ್ತು ಪತ್ರಲೇಖನವನ್ನು ಕೇಳ್ತಾರೆ. ಇಲ್ಲಿ ಪತ್ರಲೇಖನ ಅಂದರೆ ಏನೋ ಅನ್ನೋದಕ್ಕೆ ಮುಂದಿನ ತರಗತಿಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ವಿವರಣೆ, ಅಂದರೆ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ವಿವರಿಸ್ತೇನೆ. ಸೊ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಿ, ವಿದ್ಯಾರ್ಥಿ ಪ್ರಬಂಧಕ್ಕೆ ಸಂಬಂಧಪಟ್ಟಾಗೆ ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ, ಅಂದರೆ ಕಲ್ಚರಲ್ ಆಕ್ಟಿವಿಟೀಸ್ಗಳ ಬಗ್ಗೆ ಇಲ್ಲಿ ನಮಗೆ ಒಂದಷ್ಟು ಪ್ರಬಂಧವನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಅದಾದಮೇಲೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ಸಾಧನೆ, ಅಂದರೆ ಪ್ಯಾರಿಸ್ನ ಒಲಿಂಪಿಕ್ಸ್ನಲ್ಲಿ ಭಾರತೀಯರು ಯಾವ ರೀತಿಯ ಸಾಧನೆಯನ್ನು ಮಾಡಿದ್ದಾರೆ, ಚಿನ್ನದ ಪದಕದ ಅಥವಾ ಬೆಳ್ಳಿ ಪದಕನೋ ಅಥವಾ ಈ ಥರದ ಒಂದು ವ್ಯಕ್ತಿಗಳ ಸಾಧನೆಯನ್ನು ಕುರಿತಂತೆ ಯಾವುದಾದ್ರೂ ಒಂದನ್ನು ಕುರಿತಂತೆ ಪ್ರಬಂಧವನ್ನು ಬರೀಬೇಕು. ನಂತರ ನಿಮಗೆ ಈ ವಿಭಾಗದಲ್ಲಿ ಬರುವಂಥದ್ದು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ಅಂತ. ಇಲ್ಲಿ ಗಮನಿಸಿ. ಮೋಹನ್ ಸುನಂದ ಎಂದು ದ್ವಿತೀಯ PUC ಮದರ್ ತೆರೇಸಾ ಪದವಿ ಪೂರ್ವ ಕಾಲೇಜು, ಜಗಳೂರು. ಈ ವಿಳಾಸದಲ್ಲಿ ನೀವೆಂದು ಭಾವಿಸಿ ರಾಜಶೇಖರ ಕಾರಂತ ರಸ್ತೆ, ಲಕ್ಷ್ಮೀಪುರ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಈ ವಿಳಾಸದಲ್ಲಿ ವಾಸವಿರುವ ನಿಮ್ಮ ತಂದೆಗೆ ಪ್ರವಾಸಕ್ಕೆ ಹೋಗಲು ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರ ಬರೆಯಿರಿ. ಇದೊಂದು ವೈಯಕ್ತಿಕ ಪತ್ರ. ಪತ್ರಲೇಖನದಲ್ಲಿ ನಿಮಗೆ ಒಂದು ವೈಯಕ್ತಿಕ ಪತ್ರ ಇರುತ್ತೆ, ಇನ್ನೊಂದು ವ್ಯಾವಹಾರಿಕ ಪತ್ರ ಇರುತ್ತೆ. ಇಲ್ಲಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಅಂಕಪಟ್ಟಿಯನ್ನು ಕೋರಿ ಅಥವಾ ವರ್ಗಾವಣೆ ಪತ್ರವನ್ನು ಕೋರಿ ಪತ್ರ ಬರೆಯಿರಿ. ಹಾಗಾಗಿ ಇಲ್ಲಿ ನೀವು ಗಮನಿಸಿ, ಒಂದು ವ್ಯಾವಹಾರಿಕ ಪತ್ರ, ಒಂದು ವೈಯಕ್ತಿಕ ಪತ್ರವನ್ನು ನಿಮಗೆ ಪತ್ರಲೇಖನದಲ್ಲಿ ಕೊಟ್ಟಿರ್ತಾರೆ. ಸೊ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಈ ರೀತಿ ಬರುತ್ತೆ ಅನ್ನೋದಕ್ಕೆ ನಿಮ್ಗೊಂದು ಸೂಕ್ತವಾದಂಥ ಸಹಾಯ ಆಗತ್ತೆ. ನಂತರ ಮಾದರಿ ಪ್ರಶ್ನೆ ಪತ್ರಿಕೆ 2ನ್ನ ಗಮನಿಸೋಣ. 2ರಲ್ಲಿ ಯಾವ ಥರ ಇರುತ್ತೆ? ಇಲ್ಲೂ ಕೂಡ ಅಷ್ಟೇ ಅದೇ ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ರೂಪ ಅಥವಾ ಯಾವ ರೀತಿ ಕೇಳಬಹುದು, ಬದಲಾವಣೆ ಆಗ್ಬೋದು. ನೀವು ಗಮನಿಸಿ, ಇಲ್ಲಿ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳು. ಇಲ್ಲಿ ಪದ್ಯ ಭಾಗ ಅಂದರೆ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂಥ ಪದ್ಯ ಭಾಗದಲ್ಲಿ ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು ಪತಿಭಕ್ತಿಯೊಳ್ ಆರ್ ಈ ವನಿತೆಯ ತೆರದಿಂ ಸದ್ಭಾವಮನ್ ಒಳಕೊಂಡ ಪುಣ್ಯವತಿಯರ್ ಸ್ತ್ರೀಯರ್ ಅಂತ ಪದ್ಯ ಭಾಗದ ಸಾಲುಗಳನ್ನು ಕೊಟ್ಟಿದ್ದಾರೆ.
ಈ ಮೊದಲನೇ ಪದ್ಯ ಭಾಗದ ಸಾಲುಗಳನ್ನು ಕೊಟ್ಟು ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಬಹು ಆಯ್ಕೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಸರಳವಾದಂಥ ಪ್ರಶ್ನೆ ಅಲ್ಲ, ಇದರಲ್ಲಿ ಯೋಚನೆ ಮಾಡಿ ಬರೆಯುವಂತಹ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸ್ವಲ್ಪ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ನೀವಿಲ್ಲಿ ಗಮನಿಸಿ, ಎಲ್ಲ ಸತಿಯರು ಪುಣ್ಯವತಿಯರು ಅಂತ ಹೇಳಿದ್ದಾನೆ. ಅದಲ್ಲ, ಇಲ್ಲಿ ರಾವಣನ ರೂಪು ಸೀತಾದೇವಿಗೆ ಅಂತ ಹೇಳಿದ್ದಾರೆ. ಸೀತಾಗೆ ರಾಮನಲ್ಲಿ ಹೆಚ್ಚು ಭಕ್ತಿ, ಸೀತೆ ರಾಮನಲ್ಲಿ ಸದ್ಭಾವನೆ ಒಳಗೊಂಡ ಪುಣ್ಯವತಿ, ಪತಿ ಭಕ್ತಿಯಲ್ಲಿ ಸದ್ಭಾವನೆ ಅಂತ. ಸೊ ಇಲ್ಲಿ ನಮಗೆ ಮುಖ್ಯವಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು, ಪತಿಭಕ್ತಿಯೊಳ್ ಆರ್ ಈ ವನಿತೆಯ ತೆರದಿಂ. ಅಂದರೆ ಪತಿಭಕ್ತಿ ಅನ್ನೋಂಥದ್ರಲ್ಲಿ ಮುಖ್ಯವಾಗಿ ಯಾವ ಬೇರೆ ಸ್ತ್ರೀಯರು ಕಾಣ್ತೀವಿ ಸೀತೆಯನ್ನು ಹೊರತುಪಡಿಸ್ತಂತೆ. ಹಾಗಾಗಿ ಇಲ್ಲಿ ನಮಗೆ ಮುಖ್ಯವಾಗಿ ಪತಿಭಕ್ತಿಯಲ್ಲಿ ಸದ್ಭಾವನೆಯನ್ನು ಒಳಗೊಂಡಿರುವಂಥವಳು ಸೀತೆ. ಅದು ನಾವು ಉತ್ತರವನ್ನು ಗಮನಿಸ್ತೀವಿ. ನಂತರ ಎರಡನೇ ಪ್ರಶ್ನೆ, ಗುರು ಹೇಗೆ ವರ್ತಿಸಬಾರದು. ವಚನಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಇಲ್ಲೂ ಕೂಡ ಅಷ್ಟೇ ಉತ್ತರ ಆಪ್ಷನ್ಗಳನ್ನ ನೋಡಿ ಆಯ್ಕೆಗಳನ್ನು ಲಘುವಾಗಿ, ಘನತೆಯುಳ್ಳವನಾಗಿ, ವಿನಯವಂತನಾಗಿ, ಅಸಂಖ್ಯವಾಗಿ. ಅಂದರೆ ಯಾವ ರೀತಿ ಅಂತಂದರೆ ಲಘುವಾಗಿ ವರ್ತಿಸಬಾರದು ಅಂದರೆ ಚಿಕ್ಕದಾಗಿ ವರ್ತಿಸಬಾರದು ಅಂತೇಳಿ ಅರ್ಥ ಇರುವಂಥದ್ದು. ನಂತರ ಮೂರನೇದು, ಹಾಗೆಯನ್ನು ಏನೆಂದು ಉಪೇಕ್ಷಿಸಬಾರದು. ಹಾಗೆಯೇ ನಿಮಗೆ ಗೊತ್ತಿರಬೇಕು, ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳಿದ್ದಾನೆ ಅಂತಂದರೆ ಪಗೆಯಂ ಬಾಲಕನೆಂಬರೆ ಅನ್ನುವಂಥ ಪದ್ಯಭಾಗವನ್ನು, ಸೋಮನಾಥನ ಪದ್ಯಭಾಗವನ್ನು ನೀವು ಗಮನಿಸಿದಂಥ ಸಂದರ್ಭದಲ್ಲಿ ಪಗೆ ಅನ್ನುವಂಥದ್ದು ಹಾಗೆ ಅಂತೇಳಿ ಬದಲಾವಣೆ ಆಗುತ್ತೆ. ಅಂದರೆ ಪಕಾರ ಹಕಾರವಾಗಿ ಬದಲಾವಣೆ ಆಗುತ್ತೆ. ಸೊ ಅದನ್ನೇ ಇಲ್ಲಿ ಹೇಳುವಂಥದ್ದು ಪ ಅನ್ನುವಂಥದ್ದು. ಪಗೆ ಅಂದರೆ ಹಾಗೆ, ಹಾಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಅಂದರೆ ಪಗೆಯಂ ಬಾಲಕನೆಂಬರೆ. ಅದೇ ಪದ್ಯಭಾಗದ ಹೆಸರೇ ಹೇಳ್ತಿರ್ಬೇಕಾದ್ರೆ ಬಾಲಕನೆಂದು ಅಂದರೆ ಅದನ್ನು ಚಿಕ್ಕದು ಅಥವಾ ಹುಡುಗ ಅಂತೇಳಿ ಅದನ್ನು ತಿರಸ್ಕರಿಸಬಾರದು, ನಿರ್ಲಕ್ಷಿಸಬಾರದು ಅಂತೇಳಿ ಹೇಳುವಂಥದ್ದು. ಉತ್ತರ ಬಾಲಕ. ದುರ್ಗಂಧ ಬಿಡದಿರುವುದು ಯಾವುದು. ಸೊ ಇದಕ್ಕೆ ಪ್ರಶ್ನೆಯನ್ನು ಕೇಳಬೇಕು ನೀವು. ಜಾಲಿಯ ಮರದಂತೆ ಅನ್ನುವಂತಹ ಪದ್ಯಭಾಗದಿಂದ ಬರುವಂಥ ಪ್ರಶ್ನೆ. ಇಲ್ಲಿ ಆನೆ, ಗೂಬೆ, ಊರ ಹಂದಿ, ಕೋತಿ ಅಂತ ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಆ ಅನ್ನುವಂಥ ಊರ ಹಂದಿ ಅನ್ನುವಂಥದ್ದು ತನ್ನ ದುರ್ಗಂಧವನ್ನು ಎಲ್ಲೂ ಕೂಡ ಬಿಡೋದಿಲ್ಲ ಅನ್ನೋದಾಗಿ ಉತ್ತರ. ನಂತರ ಉಸಿರಿದ್ದೆ ಸಾಕು ಎಂದು ಕವಿ ಹೇಳಿರೋದು ಯಾರಿಗೆ. ನಿಮಗೆ ಬೆಳಗು ಜಾವ ಪದ್ಯಭಾಗವನ್ನು ತಗೊಂಡ್ರೆ ಆ ಬೆಳಗು ಜಾವದಲ್ಲಿ ಬೇಂದ್ರೆಯವರು ಮಕ್ಕಳಿಗೆ ನಿಮ್ಮ ಉಸಿರಿದ್ದೆ ಸಾಕು, ಹೇಳಿ ಎದ್ದೇಳಿ ಅಂತೇಳಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ನೀವು ಪ್ರಶ್ನೆಯನ್ನು ಗಮನಿಸಬೇಕು. ನಂತರ ನಾಗರಿಕತೆ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಏನಾಗುತ್ತದೆ. ನಿಮಗೆ ಮುಖ್ಯವಾಗಿ ಈ ಪ್ರಶ್ನೆ ವಾಲ್ಪೆರೈ ಅಭಿವೃದ್ಧಿ ತನ್ನ ದುರಂತ ಅನ್ನುವಂಥ ಗದ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಏನಾಗುತ್ತೆ ಅಂತಂದರೆ ಇದೊಂದು ವಿಮರ್ಶಾತ್ಮಕವಾದಂಥ ಪ್ರಶ್ನೆ ಆಗಿರುತ್ತೆ. ದೂರದೃಷ್ಟಿ, ಒಳನೋಟವಿರುವ ಅಭಿವೃದ್ಧಿ, ಮನುಕುಲದ ಪತನಕ್ಕೆ ಕಾರಣ, ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಾಗಿರ್ತದೆ. ಅದಾದ ಮೇಲೆ ಸದೃಢ ಆರ್ಥಿಕತೆಗೆ ಸಹಕಾರಿಯಾಗಿದೆ ಅಂತೇಳಿ. ಸೊ ನಾವಿಲ್ಲಿ ಮುಖ್ಯವಾಗಿ ಉತ್ತರವನ್ನು ಗಮನಿಸೋದಾದರೆ ಇಲ್ಲಿ ಮನುಕುಲದ ಪತನಕ್ಕೆ ಅಂದರೆ ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿಯು ಮನುಕುಲದ ಪತನಕ್ಕೆ ಕಾರಣ ಆಗುತ್ತೆ. ಒಂದು ಕಡೆ ಮಾನವ ಸಾಮರ್ಥ್ಯಕ್ಕೂ ದಕ್ಕಿದ ವಿಜಯ ಪತಾಕೆ ಅಂತಲೂ ಹೇಳಬಹುದು. ಆದರೆ ಮುಖ್ಯವಾಗಿ ಈ ಪ್ರಶ್ನೆಗೆ ಉತ್ತರ ಮನುಕುಲದ ಪತನಕ್ಕೆ ಕಾರಣ ಆಗುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತದೆ. ನಂತರ ಹಳ್ಳಿಯ ಚಹಾ ಪಳಾರದ ಅಂಗಡಿಯ ಹೆಸರು ಅವನೇನಂತ ಕರೀತಾನೆ, ಚಂದ್ರಭವನ. ಸೊ ಈ ಥರದ ಪ್ರಶ್ನೆಗಳು ನೇರವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಾದ ಮೇಲೆ 8ನೇ ಪ್ರಶ್ನೆ ನೋಡಿ, ಅಲ್ರಿ ಲೈನ್ ಮೇಲ್ ಬಿದ್ದ ಮರ ತೆಗೆದುಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲಿ ನಾನು ಕೇಳ್ತಿರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದಾಕಬೇಕೋ ಬೇಡವೋ ಹೇಳಿ. ಲೇಖಕರ ಈ ಮಾತುಗಳೇ ಕೆಳಗಿನ ಯಾವ ಹೇಳಿಕೆ ಸ್ಪಷ್ಟನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮರ ತೆಗೆಯೋದು ಕಾನೂನು ಬಾಹಿರ ಕೆಲಸ, ಮರ ಬೀಳುತ್ತಲೇ ಇರುತ್ತದೆ, ತೆಗೆಯೋದು ನಿಮ್ಮ ಕರ್ತವ್ಯ. ಲೈನ್ ಮ್ಯಾನ್ ಮೇಲೆ ಮರ ಬೀಳೋದೇ ಸಾಮಾನ್ಯ ಸಂಗತಿ, ಲೈನ್ ಮ್ಯಾನ್ ಮೇಲೆ ಬಿದ್ದ ಮರ ತೆಗೆಯೋದು ತಪ್ಪಲ್ಲ. ಅದಕ್ಕೆ ಇಲ್ಲಿ ಮುಖ್ಯವಾದಂಥ ಉತ್ತರ ಇಲ್ಲಿ ಲೈನ್ ಮ್ಯಾನ್ ಮೇಲೆ ಬಿದ್ದಂತಹ ಮರ ತೆಗೆಯೋದು ತಪ್ಪಲ್ಲ ಅನ್ನುವಂಥದ್ದು ಉತ್ತರ.
ಅದೇ ರೀತಿ 9ನೇ ಪ್ರಶ್ನೆ ನೋಡಿ, ಆನೆ ಇಲ್ಲದ್ದರಿಂದ ವೇಲಾಯುಧನ ಕೆಲಸಕ್ಕೆ ಎಲ್ಲಿ ಸೇರ್ಕೊಂಡ ಅಂತೇಳಿ, ಅವನು ಶಿವೇಗೌಡರ ಸಾಮಿಲ್ನಲ್ಲಿ ಅವನು ಕೆಲಸದಲ್ಲಿ ಸೇರ್ಕೊಳ್ತಾನೆ. ನಂತರ ಪೊಲೀಸರು ಏನೆಂದು ಮಹಾಜರನ್ನ ಬರೆದು ಕೊಟ್ರು ಅಂತ. ಹೆಣ ಸಿಕ್ಕಿದೆ, ಕೋವಿ ಸಿಗ್ಲಿಲ್ಲ, ಕೋವಿಯೂ ಸಿಕ್ಕಿಲ್ಲ, ಹೆಣವು. ಇದು ನಾಗರಾಜನ ಸಾವಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಹಾಗಾಗಿ ಕೃಷ್ಣೇಗೌಡನ ಆನೆಯಲ್ಲಿ ಈ ಪ್ರಶ್ನೆ ಕಂಡು ಬರುತ್ತೆ. ನಂತರ ಬಿಟ್ಟ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೆಗಳನ್ನ ನೋಡೋದಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ತರ ಬರುತ್ತೆ? ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಾ ಮೇಡಮ್ ಅವರನ್ನ ಭೇಟಿ ಮಾಡಿದರು. ಸೊ ಇಲ್ಲಿ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯೋದಕ್ಕೆ ಅವರು ಕಮಲಾ ಮೇಡಮ್ ಅವ್ರನ್ನ ಭೇಟಿ ಮಾಡ್ತಾರೆ. ಸೊ ಅದರ ಬಗ್ಗೆ ಮೂಲೆ ಮನೆ ಮುದ್ದೇಗೌಡ ಮತ್ತೆ ಕಮಲಾ ಮೇಡಮ್ ಅವ್ರನ್ನ ಭೇಟಿ ಮಾಡ್ತಾರೆ. ನಂತರ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಗರು ಡ್ಯಾಶ್ ಆಗುತ್ತಾರೆ. ಏನಾಗ್ತಾರಪ್ಪ ಅಂತಂದ್ರೆ ದ್ವೀಪ ಜೀವಿಗಳಾಗ್ತಾರೆ. ಸೊ ಇದು ಈ ಪ್ರಶ್ನೆಗೆ ಉತ್ತರ. ನಂತರ ಸ್ಥಳೀಯ ದಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ. ಸೊ ಉತ್ತರ ಒಕ್ಕಲ ಮಕ್ಕಳನ್ನು ದಣಿ ಎಂದಿಗೂ ಕೂಡ ನಂಬೋದಿಲ್ಲ. ಈ ಉತ್ತರವನ್ನು ಬರೀಬೇಕಾಗಿರುತ್ತೆ. ವಿಜ್ಞಾನದ ಅಡಿಪಾಯ, ನಮಗೆ ಪ್ರಶ್ನೆಯನ್ನ ಕೇಳುವುದು ವಿಜ್ಞಾನದ ಅಡಿಪಾಯ ಆಗಿರುತ್ತೆ. ಇದು ಉತ್ತರ ಆಗಿರುತ್ತೆ. ಮನೋರಮೆ ಡ್ಯಾಶ್ ಕತೆ ಕೇಳಬೇಕೆಂದು ಕೇಳಿದಳು. ಮನೋರಮೆ ಶ್ರೀ ರಾಮಾಶ್ವಮೇಧ ಅನ್ನುವಂಥ ಕಥೆಯನ್ನ ಕೇಳಬೇಕು ಅಂತೇಳಿ ಅವಳು ಹೇಳ್ತಾಳೆ. ಸೊ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸೋದಾದ್ರೆ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಒಂದು ವಿಷಯವನ್ನ ಮುಖ್ಯವಾಗಿ ಗಮನಿಸಬೇಕು. ಪ್ರಶ್ನೆ ಬರೆದು ಅದಾದ ನಂತರ ಉತ್ತರಗಳನ್ನು ಬರೆಯುವಂಥ ಸಂಗತಿಯನ್ನು ನಾವು ನೋಡ್ಬೇಕಿಲ್ಲಿ. ನಂತರ ಹೊಂದಿಸಿ ಬರೆಯಲ್ಲಿ ಗಮನಿಸಿ. ಕುಮಾರವ್ಯಾಸ, ಜಾಲಿಯ ಮರದಂತೆ, ಒಂದು ಹೆಚ್ಚಿಗೆ ಇಡುತ್ತೀನಿ, ಚಿಟ್ಟೆ ಮತ್ತು ಜೀವಯಾನ, ಒಮ್ಮೆ ನಗುತ್ತೇವೆ. ಸೊ ಈ ರೀತಿ 5 ಪದ್ಯಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಪದ್ಯಗಳಿಗೆ ಸಂಬಂಧಪಟ್ಟ ಒಬ್ಬ ಲೇಖಕನ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ನೀವು ಇದಕ್ಕೆ ಉತ್ತರನ ಯಾವ ರೀತಿ ಗಮನಿಸ್ಬೇಕಪ್ಪ ಅಂದ್ರೆ, ಕುಮಾರವ್ಯಾಸ ಅನ್ನುವಂಥವನು ಇನ್ನೂ ಹುಟ್ಟದೇ ಇರಲಿ ನಾರಿಯರ ಎನ್ನವಲು ಅನ್ನುವಂಥ ಪದ್ಯ ಭಾಗವನ್ನು ಬರೆದಿರುವಂಥದ್ದು. ಅಂದ್ರೆ ನಿಮಗೆ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಇರುವಂಥದ್ದು. ನಂತರ ಜಾಲಿಯ ಮರದಂತೆ, ಸೊ ಇದು ಪುರಂದರದಾಸರು ಬರೆದಿರುವಂಥ ಕೀರ್ತನೆ, ಹಾಗಾಗಿ ಅನ್ನುವಂಥ ಉತ್ತರ. ನಂತರ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಈ ಉತ್ತರ ನಮಗೆ ಲಲಿತಾ ಸಿದ್ದಬಸವಯ್ಯವರು ಬರೆಯುವಂಥ ಕವಿತೆ. ಸೊ ಅದಾದ್ಮೇಲೆ ನಂತರ ಚಿಟ್ಟೆ ಮತ್ತು ಜೀವಯಾನ, ಇದನ್ನ ಎಲ್ಲಿ ನಾವು ಗಮನಿಸೋದಪ್ಪ ಅಂತಂದ್ರೆ ಮುಖ್ಯವಾಗಿ ಹತ್ತಿ ಮತ್ತು ಜೀವಯಾನ, ಹತ್ತಿ ಮತ್ತು ಚಿತ್ತ ಎನ್ನೋದು ಇದರ ಆಕರ ಗ್ರಂಥ. ಒಮ್ಮೆ ನಗುತ್ತೇವೆ ಅದಕ್ಕೆ ಸುಕನ್ಯಾ ಮಾರುತಿಯವರು ಬರೆದಿರುವಂತ ಪದ್ಯ ಭಾಗ. ಹಾಗಾಗಿ ಇಷ್ಟನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಗಮನಿಸ್ಕೋಬೇಕಾದಂಥ ಸಾಧ್ಯತೆ ಇರುತ್ತೆ. ಹೊಂದಿಸಿ ಬರೆಯಲಿಗೆ ಸಂಬಂಧಪಟ್ಟಂತೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ನಂತರ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ನೀವು ಗಮನಿಸಿ, ರಾವಣನು ಕದಡಿದ ಸಲಿಲಂ ತಿಳಿಯುವಂದದೆ ಅನ್ನುವಂಥ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ, ಈ ಪ್ರಶ್ನೆ. ಅದಾದ್ಮೇಲೆ ಉಳಿದ 4 ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿ ಅಭಿಪ್ರಾಯ ಏನು. ಸೊ ಇದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂಥ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಕವಿಯ ಪ್ರಕಾರ ಮುಪ್ಪು ಮತ್ತು ಅರೆಯದ ನಡುವಿನ ವ್ಯತ್ಯಾಸವೇನು, ಬೆಳಗು ಜಾವ ಅನ್ನುವಂಥ ಕವಿತೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಮುದುಕ ಏನೆಂದು ಗೋಗರೆಯುತ್ತಾನೆ, ಒಂದು ಹೆಚ್ಚಿಗೆ ಇಡುತ್ತೀನಿ ಅನ್ನುವಂಥ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಇನ್ನು 2ನೇ ಭಾಗದಲ್ಲಿ ನಿಮಗೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ 2 ಅಂಕದ ಪ್ರಶ್ನೆಗಳಿರುತ್ತೆ. ಇಲ್ಲಿ ನೀವು ನೋಡೋದಾದ್ರೆ ಕೊನೆಯಲ್ಲಿ ಬಸಲಿಗೆ ಏನೆಂದು ನಿಶ್ಚಿತವಾಗತೊಡಗಿತು, ಇದು ಮುಟ್ಟಿಸಿಕೊಂಡವನು ಅನ್ನುವಂಥ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನ ಇರಬೇಕೆಂದು ಆಮಾನಾಯಕ್ ಅವರು ಅಪೇಕ್ಷಿಸಿದ್ದಾರೆ, ಈ ಪ್ರಶ್ನೆನೂ ಕೂಡ ನಿಮಗೆ ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂಥ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ನಂತರ ಕಲಾಂ ಅವರು ಆತ್ಮಕಥೆ ಬರೆದದ್ದು ಏತಕ್ಕಾಗಿ, ಅಂದ್ರೆ ಅವರು ಆತ್ಮಕಥೆಯನ್ನ ಯಾವ ಕಾರಣಕ್ಕೋಸ್ಕರ ಬರೆದ್ರು ಅನ್ನುವಂಥ ಒಂದು ಉತ್ತರವನ್ನು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಂತರ ಬದುಕನ್ನ ಪ್ರೀತಿಸಿದ ಸಂತ ಅನ್ನುವಂಥ ಗದ್ಯ ಭಾಗದ ಪ್ರಶ್ನೆ ಅದು. ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ, ಈ ಹಳ್ಳಿಯ ಚಹಾದ ಅಂಗಡಿ ಅನ್ನುವಂಥದ್ದು ಹಳ್ಳಿಯ ಚಹಾ ಹೋಟೆಲ್ಗೆ ಸಂಬಂಧಪಟ್ಟಂತ ಆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. 3 ಕಾಲಿನ ಕುರ್ಚಿ ಅದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನು ಬರೀಬೇಕಾಗಿರುತ್ತೆ. ಇನ್ನು
ಈ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಂತೆ ಕೃಷ್ಣೇಗೌಡನ ಆನೆಯಲ್ಲಿ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಆ 4 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥದ್ದು. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದದ್ದೇಕೆ? ಏನಕ್ಕಪ್ಪ ಅವನನ್ನು ಮಠದವರು ಸಾಕೋದಕ್ಕೆ ತುಂಬ ಕಷ್ಟ ಆಯಿತು ಅನ್ನೋಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರು? ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತುಂಬ ನಂಬರ್ 1 ಶತ್ರುಗಳು ಯಾರು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಅದನ್ನು ಬರೆಯುವಂಥದ್ದು. ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ಹೇಗೆ ವಿವರಿಸುತ್ತಾನೆ? ಈ ಪ್ರಶ್ನೆ. ಮತ್ತು ಆನೆಯನ್ನು ಅದ್ದಿಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನನ್ನು ತಿಳಿಸಿದ್ದ? ಸೊ ಈ ಪ್ರಶ್ನೆ ಮುಖ್ಯವಾಗಿ ದೀರ್ಘ ಗದ್ಯದಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಈ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸಂದರ್ಭ ಸ್ವಾರಸ್ಯ ಯಾವ ಯಾವ ಗದ್ಯ ಅಥವಾ ಯಾವ ಪದ್ಯಗಳಲ್ಲಿ ನಮಗೆ ಅದನ್ನು ಕೇಳ್ತಾರಪ್ಪ ಅಂತಂದರೆ, ನೀವು ಗಮನಿಸಿ, ಕೆಲವು ಬಲ್ಲವರಿಂದ ಕಲಿತು ಮೊದಲನೇ ನಿಮಗೆ ಭಾಗವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಪದ್ಯ ಭಾಗದಿಂದ ಕೇಳುವಂಥ ಪ್ರಶ್ನೆ. ನಂತರ ಅಬ್ಬಲಿಯವರ ರಸಬಳ್ಳಿ ಅದೊಂದು ಜನಪದ ಗೀತೆ ಆಗಿರೋದ್ರಿಂದ ಆ ಜನಪದ ಸಾಹಿತ್ಯದಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಮನ್ನಿಸಲಿ ನಿಮ್ಮನ್ನ ಆ ದೇವರೇ. ಸೊ ಇದು ಕೂಡ ಹಾಗೆ ಶಿಲುಬೆಗೆ ಏರಿದ್ದಾನೆ ಅನ್ನುವಂತಹ KS ನಿಸಾರ್ ಅಹಮದ್ ಬರೆದಿರುವಂತಹ ಪದ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಿರೋದು. ಹಾಗೆ ಈ 3ರಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥದ್ದು. ನಂತರ ಇಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅದು ಅವರಿಗೂ ನೋಡಿರೋದ ಪ್ರಾಣಿ. 2ನೇ ಗದ್ಯ ಭಾಗವಾದಂಥ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಸೊ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ. ಇದು ನಿಮಗೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ, 3ನೇ ಗದ್ಯ ಭಾಗ. ನಂತರ ಕನ್ನಡಂ ಕತ್ತೂರಿಯಲ್ತೆ. ಸೊ 7ನೇ ಗದ್ಯ ಭಾಗ ಆದಂಥ ತಿರುಳುಗನ್ನಡದ ಬೆಳ್ನುಡಿ. ಸೊ ನಂತರ ನಿಮಗೆ ಬೇಕಾಗಿರುವಂಥದ್ದು ಕೃಷ್ಣೇಗೌಡನ ಆನೆ. ಕೃಷ್ಣೇಗೌಡನ ಆನೆಯಲ್ಲೂ ಕೂಡ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ಉತ್ತರವನ್ನು ನೀಡಬೇಕು. ಆನೆ ಸಾಕೋದು ಎಲೆಕ್ಷನ್ ನಿಂತ ಹಾಗೆ, ಅಂದರೆ ಊರಿನವರ ಅಭಿಪ್ರಾಯ ಏನಾಗಿತ್ತು ಅನ್ನೋದ್ರ ಬಗ್ಗೆ ಬರುತ್ತೆ. ನನಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ, ಅಂದರೆ ಆ ಊರಿನ ಅಧ್ಯಕ್ಷನಾದಂತಹ ವ್ಯಕ್ತಿ ಹೇಳುವಂಥ ಮಾತು, ಖಾನ್ ಸಾಹೇಬ್ರು ಹೇಳುವಂಥ ಮಾತು. ಸೊ ಅದನ್ನು ನಾವು ಲೇಖಕರು ಮತ್ತು ಅವನ ನಡುವಿನ ಸಂಭಾಷಣೆಯಲ್ಲಿ ಗುರುತಿಸ್ತೀವಿ. ಸೊ ಹಾಗಾಗಿ ಈ ಪ್ರಶ್ನೆಗಳನ್ನು ನಾವು ಸಂದರ್ಭ ಸ್ವಾರಸ್ಯದಲ್ಲಿ ಕೇಳುವಂಥ ಸಾಧ್ಯತೆಗಳಿರುತ್ತೆ. ನಂತರ ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 4 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೀವು ಗಮನಿಸಿ, ಇಲ್ಲಿ ಪದ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಅವನು ಯಾವ ರೀತಿ ತಪಸ್ಸನ್ನು ಮಾಡ್ದ, ಅವನ ಎದುರುಗಡೆ ಬಹುರೂಪಿಣಿ ವಿದ್ಯಾ ದೇವತೆ ಯಾವ ರೀತಿ ಒಲ್ದು ಬಂದ್ಲು ಅನ್ನೋಂಥದ್ದನ್ನು ಅಲ್ಲಿ ಕೇಳುವಂಥದ್ದು. ನಂತರ ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಅಂತೇಳಿ ಬಸವಣ್ಣನ ವಿಚಾರಗಳನ್ನು ಉದಾಹರಣೆ ಮೂಲಕ ಸ್ಪಷ್ಟಪಡಿಸಿ. ಸೊ ಅಲ್ಲಿ ಬಸವಣ್ಣನವರು ವಚನಗಳ ಮೂಲಕ ಶಿವಪಥದ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಸೊ ಆ ಸ್ಪಷ್ಟನೆಯನ್ನು ಕುರಿತಂತೆ ಉತ್ತರಗಳನ್ನು ಬರೆಯಬೇಕು, ಉದಾಹರಣೆಗಳನ್ನು ಸೇರಿಸಿ. ಅದಾದ ಮೇಲೆ ಮುಂಬೈ ಜಾತಕ ಕವಿತೆ ಹಿನ್ನೆಲೆಯಲ್ಲಿ ನಗರ ಜೀವನ, ಅಂದರೆ ನಗರ ಜೀವನದ ಯಾಂತ್ರಿಕತೆ ಅನ್ನುವಂಥದ್ದು ಮುಂಬೈ ಜಾತಕ ಅನ್ನುವಂಥ ಕವಿತೆಯಲ್ಲಿ ಯಾವ ರೀತಿ ಮೂಡು ಬಂದಿದೆ ಅನ್ನುವಂಥದ್ದರ ಒಂದು ಸಾರಾಂಶವನ್ನು ಇಲ್ಲಿ ಬರೀಬೇಕಾಗತ್ತೆ. ನಂತರ ಒಂದು ಪದ್ಯ ಭಾಗವನ್ನು ಕೊಟ್ಟು ಅದೇ ರೀತಿ ಇಲ್ಲಿ 1 ಅಂಕ, ಈಗಾಗಲೇ ಹಿಂದೆ ಹೇಳಿರೋ ರೀತಿ 1 ಅಂಕದ 2 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆ ಕೇಳಿರ್ತಾನೆ. ಇಲ್ಲಿ ರಮಣ ಕೇಳುಳಿದವರು ತನ್ನನ್ನು ರಮಿಸುವರು, ಮಾನಾರ್ಥವೆನೆ ನಿರ್ಗಮಿಸುವರು, ನೀನಲ್ಲದ ಉಳಿದವರು ಉಚಿತ ಬಾಹಿರರು, ಮಮತೆಯಲ್ಲಿ ನೀನೋಡು ಚಿತ್ತದ ಸಮತೆಯೇನು, ಬೀಳ್ಕೊಡು ಕುಟಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈ ಮುಗಿದು. ದ್ರೌಪದಿ ಭೀಮನ ಬಳಿ ತನ್ನ ಕಷ್ಟಗಳನ್ನು ಹೇಳ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಹೇಳುವಂಥ ಮಾತುಗಳು. ಸೊ ಅದನ್ನು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಪದ್ಯ ಭಾಗದಲ್ಲಿ, ಮಾನಾರ್ಥವೆನೆ ನಿರ್ಗಮಿಸುವ ಆ ಉಳಿದವರು ಯಾರು ಅಂತ. ಆ ಉಳಿದವರು ಯಾರಪ್ಪ ಅಂತಂದರೆ ಉಳಿದಂಥವರು 4 ಜನ ಪಾಂಡವರು: ಧರ್ಮರಾಯ, ಅರ್ಜುನ, ನಕುಲ, ಸಹದೇವ. ನೆಕ್ಸ್ಟ್, ನೀನೇ ಸೂಕ್ತವಾದೊಂದನ್ನು ಯಾರನ್ನು ಕುರಿತು ಹೇಳಲಾಗಿದೆ? ಉತ್ತರ ಭೀಮ. ಅದೇ ರೀತಿ ದ್ರೌಪದಿ ಕೈ ಮುಗಿದು ಏನೆಂದು ಪ್ರಾರ್ಥಿಸುತ್ತಿದ್ದಾಳೆ, ವಿವರಿಸಿ. ಸೊ ಅಲ್ಲಿ ಅವಳ ಏನು ಕೋರಿಕೆ ಇದೆ, ಅವಳ ಕಷ್ಟ ಏನು ಅನ್ನೋದನ್ನು
ಭೀಮ್ನ ಹತ್ರ ಹೇಳ್ಕೊಳ್ತಾ ಇದ್ದಾಳೆ ಅನ್ನೋದನ್ನು 2 ಅಂಕದ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿರುತ್ತೆ. ನೀವು ಇಲ್ಲಿ ಗಮನಿಸಿ. ನಂತರ ಇದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಾದರೆ, ನೆಕ್ಸ್ಟ್ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರು ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣಗಳೇನು ಅಂತೇಳಿ. ಸೊ ನಂತರ ಮುಟ್ಟಿಸಿಕೊಂಡವನು ಅನ್ನುವಂಥ ಗದ್ಯ ಭಾಗ 1ಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ನೆಕ್ಸ್ಟ್ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣಗಳೇನು ವಿಶ್ಲೇಷಿಸಿ. ಇದು ಕೂಡ ಅಷ್ಟೇ ದಣಿಗಳ ಬೆಳ್ಳಿ ಲೋಟ ಅನ್ನುವಂಥ ಗದ್ಯ ಭಾಗ 6ಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇದೆರಡೂ ಕೂಡ ನಿಮಗೆ ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಪೋಸ್ಟ್ಮನ್ ಜಬ್ಬಾರನ ಬವಣೆಗಳ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ನಂತರ ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವು, ಅದರ ಬಗ್ಗೆ ಒಂದು ವಿವರಣೆಯನ್ನು ಕೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಇದಿಷ್ಟು ಕೂಡ 4 ಅಂಕಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಇನ್ನು ನಿಮಗೆ ಭಾಷಾ ವಿಭಾಗದಲ್ಲಿ ಅಂದರೆ ವ್ಯಾಕರಣದ ದೃಷ್ಟಿಯಿಂದ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅದನ್ನು ಕೇಳೋದಾದ್ರೆ, ಮೊದಲಿಗೆ ಸಮಾನಾರ್ಥಕಗಳನ್ನು ಕೇಳಿದರೆ ಚಿತ್ತ ಅಂದರೆ ಏನು ಅಂತ, ಅದಾದಮೇಲೆ ಮಾರ ಮತ್ತು ತಾಳ್ಮೆ ಅಂತ. ಚಿತ್ತ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಮನಸ್ಸು ಅನ್ನುವಂಥ ಅರ್ಥ, ಅದಕ್ಕೆ 2 ಅರ್ಥಗಳನ್ನು ಬರೀಬೇಕು. ನಂತರ ಮಾರ ಅಂದರೆ ಮನ್ಮಥ ಅಂತೇಳಿ, ಸೊ ಅದಕ್ಕೂ ಕೂಡ ಮನ್ಮಥ, ಕಾಮರಾಜ ಈ ಥರ ಬರೀಬಹುದು. ನಂತರ ತಾಳ್ಮೆ ಅನ್ನೋಂಥದ್ದಕ್ಕೆ ಯಾವ ರೀತಿ ಸಹನೆ, ಆ ಥರದ ಒಂದು ಉತ್ತರಗಳನ್ನು ಬರೀಬೇಕಾಗಿರುತ್ತೆ. ನೆಕ್ಸ್ಟು ಕೆಳಗಿನ 2 ಶಬ್ದಗಳಿಗೆ ತದ್ಭವ, ದೃಷ್ಟಿ ದಿಟ್ಟಿ, ಯೋಗಿ ಜೋಗಿ, ಸಂಸ್ಕೃತ ಸಕ್ಕದ, ಸೊ ಈ ಥರದ ಪದಗಳಿಗೆ ಉತ್ತರಗಳನ್ನು ಬರೀಬೇಕು. ಕೆಳಗಿನ 2 ಪದಗಳ ಗುಣವಾಚಕ, ಇಲ್ಲೂ ಕೂಡ ಅಷ್ಟೇ ಮಣ ಅನ್ನುವಂಥದ್ದು ಗುಣವಾಚಕ, ದುರ್ಜನ ಅನ್ನೋದ್ರಲ್ಲಿ ದುರ್ ಅನ್ನುವಂಥದ್ದು ಗುಣವಾಚಕ, ಕೆನೆ ಅನ್ನುವಂಥದ್ದು ಗುಣವಾಚಕ. ಈ ಕೆಳಗಿನ 2 ಕ್ರಿಯಾಪದಗಳ ನಿಷೇಧ ರೂಪಗಳನ್ನ ಬರೆಯಿರಿ. ಆಡುವಳು, ಇದರಲ್ಲಿ ವಾ ತೆಗೆದು ಹಾಕಿದ್ರೆ ಆಡಳು ಅನ್ನುವಂಥದ್ದು ಉತ್ತರ ಆಗತ್ತೆ. ನೆಕ್ಸ್ಟ್ ತಿನ್ನುವನು, ತಿನ್ನನು, ನಿಲ್ಲುವುದು, ನಿಲ್ಲದು, ಸೊ ಈ ಥರದ ಉತ್ತರಗಳನ್ನು ಬರೀಬೇಕು. ಇಲ್ಲೂ ಹಾಗೆಯೇ ಸ್ವಂತ ವಾಕ್ಯ ನುಡಿಗಟ್ಟುಗಳನ್ನು ಕೊಟ್ಟು ಸ್ವಂತ ವಾಕ್ಯವನ್ನು ಬರೀಬೇಕು. ನಂತರ ಯಾವುದಾದ್ರೂ 2 ಅನ್ಯದೇಶೀಯ ಪದಗಳು, ನಿಮಗೆ ಬೆಂಚ್ ಅಥವಾ ಟೇಬಲ್ ಆ ಥರದ ಯಾವುದು ಪದಗಳನ್ನು ಬರೀಬಹುದು. ಇನ್ನು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸ್ತ್ರೀ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂಥ ಒಂದು ಪ್ರಬಂಧದ ವಿಷಯವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ತಯಾರಾಗಿ ಬರೀಬೇಕು. ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ ಅಂತೇಳಿ ಭಾಗವನ್ನು ಮಾಡಿಕೊಂಡು ಈ ಪ್ರಬಂಧ ನಿರೂಪಣೆಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಮಾಡಬೇಕು. ಇನ್ನು ಪತ್ರಲೇಖನಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಹೇಳಿದಾಗೆ ಇಂದಿನ ಪ್ರಶ್ನೆ ಪತ್ರಿಕೆ ವಿವರಣೆ ಮಾಡಬೇಕಾದ್ರೆ ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ, ಇನ್ನೊಂದು ವೈಯಕ್ತಿಕ ಪತ್ರ ಇರುತ್ತೆ. ಅವು ಯಾವುದನ್ನು ಆಯ್ಕೆ ಮಾಡಿಕೊಂಡು ನಿರ್ದಿಷ್ಟವಾದಂಥ ಉತ್ತರವನ್ನು ಬರೆಯಬೇಕಾಗಿರುತ್ತೆ. ಹಾಗಾಗಿ ನಿಮಗೆ 2 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಅಧ್ಯಾಯಗಳಿಂದ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವಂಥ ಒಂದು ಐಡಿಯಾ ಈಗ ಬಂದಿರುತ್ತೆ. ಸೊ ನೀವು ಇದೇ ರೀತಿಯ ಪ್ರಶ್ನೆಗಳಿಗೆ ನಿಖರವಾದಂಥ ಉತ್ತರ ಮತ್ತು ಪ್ರಶ್ನೆ ಸಹಿತ ಉತ್ತರಗಳನ್ನು ಮುಂದಿನ ತರಗತಿಗಳಲ್ಲಿ ನಾನು ತರಗತಿ ತಗೊಂಡು ವಿವರಿಸೋದಕ್ಕೆ ಹೊರಟಿದ್ದೀನಿ. ಸೊ ಹಾಗಾಗಿ ನೀವು ಮುಂದಿನ ತರಗತಿಗಳನ್ನು ಕೇಳಬೇಕು ಅಂತ ಇದ್ದರೆ ನೀವು ಫಿಸಿಕ್ಸ್ ವಾಲಾ ಕನ್ನಡ ಅನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ತರಗತಿಯ ನೋಟ್ಸ್ಗಳು ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕು ಕೂಡ ಸಿಗುತ್ತೆ. ಸೊ ಅದಕ್ಕೆ ಜಾಯಿನ್ ಆದರೆ ನೀವು ಅಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸು, ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ವಿಡಿಯೋಗಳನ್ನು ನೀವು ಅಲ್ಲಿ ಗಮನಿಸ್ಕೋಬೋದು. ಹಾಗಾಗಿ ನಿಮ್ಮ ಮುಂಬರುವಂತಹ ವಾರ್ಷಿಕ ಪರೀಕ್ಷೆಗೆ ಬಹುತೇಕ 100ಕ್ಕೆ 100 ಪಡೆಯುವ ಅಂದರೆ 80ಕ್ಕೆ 80 ಪಡೆಯುವಂಥ ನಿಟ್ಟಿನಲ್ಲಿ ನೀವು ಈ ಮಾದರಿ ಪತ್ರಿಕೆಗಳನ್ನು ಅಭ್ಯಾಸ ಮಾಡದೆ ನಿಜವಾಗ್ಲೂ ಖಂಡಿತವಾಗ್ಲೂ ಕೂಡ ನೀವು ಅಚ್ಚುಕಟ್ಟಾಗಿ ಉತ್ತರವನ್ನು ಬರೆಯಬಹುದಾದಂಥ ಒಂದು ಧೈರ್ಯ ಅಥವಾ ನಿಮ್ಮಲ್ಲಿ ಆ ಶಕ್ತಿ ಬರೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ನೀವು ಮುಖ್ಯವಾಗಿ ಈ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿ, ನಿಮಗೆ ಯಾವುದಾದ್ರೂ ಪ್ರಶ್ನೆಗಳು ಅಥವಾ ಯಾವುದೇ ಆದರೂ ಸಂದೇಹಗಳಿದ್ರೆ ಅದನ್ನು ನಿಮ್ಮ ವಾಟ್ಸಪ್ ಗುಂಪಿನಲ್ಲಿ ಹಾಕಿದರೆ ಅದರ ಪ್ರಕಾರವಾಗಿ ನಿಮಗೆ ತರಗತಿಗಳನ್ನು ಮಾಡಿ ನಿಜವಾಗಿಯೂ ಕೂಡ ಒಂದು ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ತುಂಬ ಸಹಾಯಕ ಆಗುತ್ತೆ ಅಂತೇಳಿ ತಿಳ್ಕೋಬಹುದು. ಇಷ್ಟರಲ್ಲಿ ಇವತ್ತಿನ ತರಗತಿಯಲ್ಲಿ ಇಷ್ಟರ ಆಧಾರದ ಮೇಲೆ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿವರಿಸಲಾಗಿದೆ. ಮುಂದಿನ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ತರಗತಿಗಳ ಲಿಂಕ್ಗಳನ್ನು ಕೂಡ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಫಾಲೋ ಮಾಡಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಪಡ್ಕೊಳ್ಳಿ.